ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಶ್ರೀ ರಾಮಕೃಷ್ಣಾಶ್ರಮದ ಸೋಮನಾಥಾನಂದರ ವ್ಯಾಖ್ಯಾನ ಸಹಿತ ಭಗವದ್ಗೀತೆಯಲ್ಲಿ ಕ್ಷೇತ್ರಜ್ಞ ವಿಭಾಗ ಯೋಗವೆಂಬ ತ್ರಯೋದಶೋಧ್ಯಾಯಕ್ಕೆ ಸ್ವಾಗತ. ಅಥ ತ್ರಯೋದಶೋಧ್ಯಾಯಃ ಕ್ಷೇತ್ರಜ್ಞ ವಿಭಾಗ ಯೋಗಃ. ಶ್ರೀ ಭಗವಾನುವಾಚ ಇದಂ ಶರೀರಂ ಕೌಂತೇಯ ಕ್ಷೇತ್ರಮಿತ್ಯಭಿಧೀಯತೆ ಏತತ್ಯೋ ವೇತ್ತಿ ತಂ ಪ್ರಾಹುಃ ಕ್ಷೇತ್ರಜ್ಞ ಇತಿ ತದ್ವಿದಃ. ಅರ್ಜುನ, ಈ ಶರೀರವನ್ನು ಕ್ಷೇತ್ರವೆಂದು ಹೇಳುತ್ತಾರೆ. ಯಾರಿಗೆ ಇದು ಗೊತ್ತೋ ಅವನು ಕ್ಷೇತ್ರಜ್ಞ ಎಂದು. ಕ್ಷೇತ್ರಜ್ಞರ ಸ್ವರೂಪವನ್ನು ತಿಳಿದವರು ಹೇಳುತ್ತಾರೆ. ಇಲ್ಲಿ ಕ್ಷೇತ್ರ ಮತ್ತು ಕ್ಷೇತ್ರಜ್ಞರ ಸ್ವರೂಪವನ್ನು ತಿಳಿದವರು ನಿಜವಾದ ತತ್ವಜ್ಞಾನಿಗಳು. ನಾವು ಈ ದೇಹದಲ್ಲಿ ವಾಸ ಮಾಡುತ್ತಿರುವೆವು. ಈ ದೇಹ ಎಂಬುದು ಒಂದು ಮನೆಯಂತೆ. ಇದರಲ್ಲಿ ವಾಸ ಮಾಡುವವನು ಜೀವ, ಈ ದೇಹವೇ ಅದಲ್ಲ. ಈ ದೇಹದಲ್ಲಿ ವಾಸ ಮಾಡುವವನು ಅವನು. ಈ ದೇಹವನ್ನು ಕ್ಷೇತ್ರ ಎಂತಲೂ ಹೇಳುತ್ತಾರೆ. ಇಲ್ಲಿ ಕ್ಷೇತ್ರ ಎಂದರೆ ಹೊಲ. ಹೇಗೆ ಹೊಲದಲ್ಲಿ ರೈತ ತನಗೆ ಬೇಕಾದ ಬೆಳೆಯನ್ನು ತೆಗೆಯುತ್ತಾನೆಯೋ ಹಾಗೆಯೇ ಜೀವ ಈ ದೇಹವೆಂಬ ಕ್ಷೇತ್ರದಲ್ಲಿ ತನಗೆ ಬೇಕಾದ ಬೆಳೆಯನ್ನು ತೆಗೆಯುತ್ತಾನೆ. ಈ ದೇಹದಲ್ಲಿ ನಾವು ಸುಖ ದುಃಖಗಳೆಂಬ ಫಲವನ್ನು ಬೆಳೆಯುತ್ತೇವೆ. ಯಾರು ಇದನ್ನು ತಿಳಿದುಕೊಳ್ಳಬಲ್ಲನೋ ಅವನೇ ಕ್ಷೇತ್ರಜ್ಞ. ಈ ದೇಹವೆನ್ನುವುದು ಜೀವಿಯ ಒಂದು ಹೊಲ. ಇದನ್ನು ಉಪಯೋಗಿಸುವವನೇ ಇದನ್ನು ಅರಿತವನು. ಈ ದೇಹವೇ ನಾವು ಎಂಬ ತಾದಾತ್ಮ್ಯ ಬಂದು ಹೋಗಿರುವುದು. ಆದರೆ ತತ್ವಜ್ಞಾನಿ ಇದನ್ನು ವಿಭಜನೆ ಮಾಡಿರುತ್ತಾನೆ. ಅವನಲ್ಲಿ ತಾದಾತ್ಮ್ಯ ಭಾವ ಇರುವುದಿಲ್ಲ. ಕ್ಷೇತ್ರಜ್ಞಂಚಾಪಿ ಮಾಂ ವಿದ್ಧಿ ಸರ್ವಕ್ಷೇತ್ರೇಷು ಭಾರತ. ಕ್ಷೇತ್ರಜ್ಞಯೋರ್ಜ್ಞಾನಂ ಯತ್ಜ್ಞಾನಂ ಮತಂ ಮಮ. ಅರ್ಜುನ, ಎಲ್ಲ ಕ್ಷೇತ್ರಗಳಲ್ಲಿಯೂ ಇರುವ ಕ್ಷೇತ್ರಜ್ಞ ನಾನು ಎಂದು ತಿಳಿ. ಕ್ಷೇತ್ರಜ್ಞರ ಯಾವ ಜ್ಞಾನ ಉಂಟೋ ಅದೇ ಜ್ಞಾನವೆಂದು ನನ್ನ ಮತ. ಈ ದೇಹದಲ್ಲಿ ನಾವು ಇಬ್ಬರನ್ನು ನೋಡುತ್ತೇವೆ. ಒಬ್ಬ ಜೀವಾತ್ಮ, ಆತ ತನ್ನ ಪಾಪ ಪುಣ್ಯಗಳನ್ನು ಅನುಭವಿಸುವುದು ಈ ದೇಹದಲ್ಲಿ. ಮತ್ತೊಬ್ಬ ಪರಮಾತ್ಮ, ಅವನು ಎಲ್ಲಾ ಜೀವರಾಶಿಗಳಿಗೂ ಹಿನ್ನೆಲೆಯಂತೆ ಇರುವನು. ಸಮುದ್ರದಲ್ಲಿ ಅಲೆಯನ್ನು ನೋಡುತ್ತೇವೆ. ಹಲವು ಅಲೆಗಳಿಗೆಲ್ಲ ಸಾಮಾನ್ಯವಾದ ಹಿನ್ನೆಲೆಯೇ ಸಾಗರ. ಅದರಂತೆಯೇ ಈ ದೇಹದಲ್ಲಿ ಇದನ್ನು ಉಪಯೋಗಿಸುವ ಜೀವಿ ಇರುವನು. ಈ ಜೀವಿಗಳಿಗೆಲ್ಲ ಒಡೆಯನೇ ದೇವರು. ಕ್ಷೇತ್ರ ಎಂದರೆ ಈ ದೇಹ. ಇದು ತುಂಬಾ ಸ್ಥೂಲವಾಗಿರುವುದು. ಇದು ಪಂಚಭೂತಗಳಿಂದ ಆಗಿರುವುದು. ಇದು ಹುಟ್ಟುವುದಕ್ಕೆ ಹಿಂದೆ ಇರಲಿಲ್ಲ. ಸತ್ತು ಹೋದರೆ ಆಮೇಲೆ ಪಂಚಭೂತಗಳಲ್ಲಿ ಒಂದಾಗಿ ಹೋಗುವುದು. ಈ ದೇಹವನ್ನು ಉಪಯೋಗಿಸುವವನೇ ಜೀವ. ಇದರಲ್ಲಿಯೇ ಅವನು ಪಾಪ ಪುಣ್ಯಗಳನ್ನು ಬಿತ್ತುವುದು ಮತ್ತು ಅನುಭವಿಸುವುದು. ಈ ಜೀವಿಯ ಹಿಂದೆ ಈಶ್ವರ ಇರುವನು. ಅವನು ದೇಹ, ಮನಸ್ಸು, ಬುದ್ಧಿ, ಇಂದ್ರಿಯ ಇವುಗಳಲ್ಲಿ ಆಗುವ ಬದಲಾವಣೆಗಳನ್ನೆಲ್ಲ ನೋಡುತ್ತಿರುವನೇ ಹೊರತು ಇದರಿಂದ ಬಾಧಿತನಾಗುವುದಿಲ್ಲ. ತತ್ವಶಾಸ್ತ್ರ ಈ ಮೂರನ್ನು ತಿಳಿದುಕೊಳ್ಳಲು ಯತ್ನಿಸುವುದು. ಒಂದಕ್ಕೂ ಮತ್ತೊಂದಕ್ಕೂ ಇರುವ ಸಂಬಂಧವನ್ನು ಅರಿಯಲು ಯತ್ನಿಸುವುದು. ತತ್ಕ್ಷೇತ್ರಂ ಯಚ್ಚ ಯಾದೃಕ್ಚ ಯದ್ವಿಕಾರಿ ಯತಶ್ಚ ಯತ್ ಸ ಚ ಯೋ ಯತ್ ಪ್ರಭಾವಶ್ಚ ತತ್ಸಮಾಸೇನ ಮೇ ಶೃಣು. ಆ ಕ್ಷೇತ್ರ ಯಾವುದು, ಹೇಗಿದೆ, ಅದರ ವಿಕಾರವೆಂಥದ್ದು, ಎಲ್ಲಿಂದ ಬಂತು, ಕ್ಷೇತ್ರಜ್ಞ ಯಾರು, ಅವನ ಶಕ್ತಿ ಎಂಥದ್ದು, ಅದನ್ನು ಸಂಕ್ಷೇಪವಾಗಿ ಕೇಳು. ಇಲ್ಲಿಂದ ಶ್ರೀಕೃಷ್ಣ ತತ್ವಕ್ಕೆ ಸಂಬಂಧಪಟ್ಟ ವಿಷಯಗಳನ್ನು ತಿಳಿಸುತ್ತಾನೆ. ಯಾವುದನ್ನು ಕ್ಷೇತ್ರ ಎಂದು ಹೇಳುತ್ತಾರೆ, ಅದು ಹೇಗಿದೆ ಎಂದರೆ ಅದರ ಸ್ವಭಾವಗಳೇನು, ಅದರ ಗುಣಗಳೇನು, ಅದರ ವಿಕಾರಗಳೇನು ಎಂದರೆ ಅದು ಯಾವ ಯಾವ ರೂಪಗಳನ್ನು ಧರಿಸುತ್ತದೆ, ಅದು ಯಾವುದರಿಂದ ಆಗುವುದು ಎಂದರೆ ಅದಕ್ಕೂ ಅದರ ಹಿಂದಿನದಕ್ಕೂ ಇರುವ ಕಾರ್ಯಕಾರಣ ಸಂಬಂಧಗಳು ಯಾವುವು, ಇವುಗಳನ್ನೆಲ್ಲ ಸಂಕ್ಷೇಪವಾಗಿ ವಿವರಿಸುತ್ತಾನೆ. ಅವನು ಯಾರು, ಈ ಕ್ಷೇತ್ರವನ್ನು ಉಪಯೋಗಿಸುವವನ ಸ್ವಭಾವ ಎಂತಹುದು, ಅವುಗಳನ್ನು ಹೇಳುತ್ತಾನೆ. ಈ ದೇಹ, ಇದನ್ನು ಉಪಯೋಗಿಸುವವ ಜೀವ. ದೇಹ ಮತ್ತು ಜೀವಗಳೆರಡಕ್ಕೂ ಒಡೆಯನಾದ ಈಶ್ವರ.
ಈ ಮೂರೂ ತತ್ವ ಪ್ರಪಂಚದಲ್ಲಿ ಬಹಳ ಮುಖ್ಯವಾದ ವಿಷಯಗಳು. ಋಷಿಭಿರ್ಬಹುಧಾ ಗೀತಂ ಛಂದೋಭಿರ್ವಿವಿಧೈ ಪೃಥಕ್ ಬ್ರಹ್ಮಸೂತ್ರಪದೈಶ್ಚೈವ ಹೇತುಮದ್ಭಿರ್ವಿನಿಶ್ಚಿತೈಃ. ಕ್ಷೇತ್ರಜ್ಞರ ಸ್ವರೂಪವನ್ನು ಋಷಿಗಳು ಬಹುಪ್ರಕಾರವಾಗಿ ಹಾಡಿದ್ದಾರೆ. ವಿವಿಧವಾದ ಛಂದಸ್ಸುಗಳು ಬೇರೆ ಬೇರೆಯಾಗಿ ಹಾಡಿವೆ. ಹೇತುಗಳಿಂದ ಕೂಡಿರುವ ಮತ್ತು ನಿಶ್ಚಯ ರೂಪವಾಗಿರುವ ಬ್ರಹ್ಮಸೂತ್ರ ಪದಗಳು ಹೇಳಿವೆ. ಋಷಿಗಳು ಎಂದರೆ ಸತ್ಯವನ್ನು ಸಾಕ್ಷಾತ್ಕಾರ ಮಾಡಿಕೊಂಡ ವ್ಯಕ್ತಿಗಳು. ಇವರನ್ನು ಮಂತ್ರದೃಷ್ಟಾರರು ಎನ್ನುತ್ತಾರೆ. ಇವರು ಪ್ರಪಂಚದಲ್ಲಿ ಸದಾ ಜಾಗೃತವಾಗಿರುವ ಆಧ್ಯಾತ್ಮಿಕ ಸತ್ಯಗಳನ್ನು ಮೊದಲು ಮನಗಂಡವರು. ಅದನ್ನು ತಯಾರು ಮಾಡಿದವರು ಎಂದಲ್ಲ, ಯಾರೂ ಆ ಸತ್ಯಗಳನ್ನು ತಯಾರು ಮಾಡಿಲ್ಲ. ಆಧ್ಯಾತ್ಮಿಕ ಸತ್ಯಗಳು ಈ ಪ್ರಪಂಚದಲ್ಲಿ ಸದಾ ಇರುತ್ತವೆ. ಆದರೆ ಯಾವಾಗ ಒಬ್ಬ ವ್ಯಕ್ತಿ ತನ್ನ ಮನಸ್ಸನ್ನು ಶುದ್ಧ ಮಾಡಿಕೊಂಡು ಅದನ್ನು ಸತ್ಯದ ಮೇಲೆ ಕೇಂದ್ರೀಕರಿಸುತ್ತಾನೆಯೋ ಅವನಿಗೆ ಅದು ಅನುಭವ ಆಗುವುದು. ಯಾವುದನ್ನು ಅನುಭವಿಸುತ್ತಾನೆಯೋ ಅದನ್ನು ಕವಿ ಹಾಡುವಂತೆ ಹಾಡುತ್ತಾನೆ. ತನ್ನ ಅನುಭವಕ್ಕೆ ಒಂದು ಶಬ್ದ ರೂಪವನ್ನು ಕೊಡುತ್ತಾನೆ. ಆ ಶಬ್ದ ರೂಪ ಒಂದು ಪ್ರಾಸದ ಅಲಂಕಾರವನ್ನು ಹಾಕಿಕೊಂಡು ವ್ಯಕ್ತವಾಗುತ್ತದೆ. ವೇದಗಳಲ್ಲಿ ಹಲವು ಬಗೆಯ ಛಂದಸ್ಸುಗಳಿವೆ. ಒಂದೊಂದು ಮಂತ್ರವು ಒಂದೊಂದು ಛಂದಸ್ಸಿನ ಆಕಾರವನ್ನು ಧರಿಸಿ ವ್ಯಕ್ತವಾಗುವುದು. ಬ್ರಹ್ಮಸೂತ್ರ ಎಂಬುದನ್ನು ವ್ಯಾಸರು ಉಪನಿಷತ್ತೆಂಬ ಹೂದೋಟದಿಂದ ಪುಷ್ಪಗಳನ್ನು ಕಿತ್ತು ತಂದು ಅದನ್ನು ಒಂದು ಹೇತು ಶಾಸ್ತ್ರವನ್ನಾಗಿ ಮಾಡಿ ಮಾಲೆಯಂತೆ ಕಟ್ಟಿದ್ದಾರೆ. ಇಲ್ಲಿ ಜೀವ, ಈಶ್ವರ, ಜಗತ್ ಇವುಗಳಿಗೆ ಇರುವ ಸಂಬಂಧ, ಸೃಷ್ಟಿ, ಜನ್ಮ, ಕರ್ಮ ಮುಂತಾದವುಗಳೇ ಬರುವವು. ನಾವು ವೇದಾಂತ ತತ್ವವನ್ನು ತಿಳಿದುಕೊಳ್ಳಬೇಕಾದರೆ ಉಪನಿಷತ್ತು ಮತ್ತು ಬ್ರಹ್ಮಸೂತ್ರಗಳು ಅತ್ಯಂತ ಮುಖ್ಯವಾದ ಶಾಸ್ತ್ರಗಳು. ಅನಂತರ ಹಿಂದೂ ದರ್ಶನದ ಮೇಲೆ ಯಾರು ಏನನ್ನು ಹೇಳಬೇಕಾದರೂ ಅವರೆಲ್ಲ ಉಪನಿಷತ್ತುಗಳು ಮತ್ತು ಬ್ರಹ್ಮಸೂತ್ರದ ಆಧಾರದ ಮೇಲೆ ಹೇಳುವರು. ಇದೇ ತಳಪಾಯ ಇದ್ದ ಹಾಗೆ. ಇದರ ಆಧಾರದ ಮೇಲೆ ಮಾತ್ರ ತತ್ವಶಾಸ್ತ್ರಗಳು ಊರ್ಜಿತವಾಗಿ ನಿಲ್ಲಬಲ್ಲವು. ಉಪನಿಷತ್ತಿನಲ್ಲಿ ಭಾವದ ಗೊಂಚಲಿದೆ. ಅದನ್ನು ತಾತ್ವಿಕವಾಗಿ ಪೊಣಿಸಿರುವುದೇ ಬ್ರಹ್ಮಸೂತ್ರ. ಇದನ್ನೇ ಹೇತುಶಾಸ್ತ್ರ ಎಂದು ಕೂಡ ಹೇಳುತ್ತಾರೆ. ಕಾರ್ಯಕಾರಣ ಸಂಬಂಧದ ರೀತಿ ಇದನ್ನು ಜೋಡಿಸಿರುವರು. ಮಹಾಭೂತಾನ್ಯಹಂಕಾರ ಬುದ್ಧಿರವ್ಯಕ್ತಮೇವ ಚ ಇಂದ್ರಿಯಾಣಿ ದಶೈಕಂಚ ಪಂಚಚೇಂದ್ರಿಯಗೋಚರಾಃ. ಇಚ್ಛಾದ್ವೇಷಃ ಸುಖಂ ದುಃಖಂ ಸಂಘಾತಶ್ಚೇತನಾಧೃತಿಃ ಏತತ್ ಕ್ಷೇತ್ರಂ ಸಮಾಸೇನ ಸವಿಕಾರಮುದಾಹೃತಂ. ಪಂಚಮಹಾಭೂತಗಳು ಅಹಂಕಾರ, ಬುದ್ಧಿ, ಅವ್ಯಕ್ತ 10 ಇಂದ್ರಿಯಗಳು ಮತ್ತು ಮನಸ್ಸು, 5 ಇಂದ್ರಿಯ ವಿಷಯಗಳು, ಇಚ್ಛೆ, ದ್ವೇಷ, ಸುಖ, ದುಃಖ, ಸಂಘಾತ, ಚೇತನ, ಧೃತಿ ಇವು ಕ್ಷೇತ್ರ. ಇವು ವಿಕಾರದಿಂದ ಕೂಡಿವೆ. ಇದು ಸಂಕ್ಷೇಪವಾಗಿ ಹೇಳಲ್ಪಟ್ಟಿತು. ಇಲ್ಲಿ ಕ್ಷೇತ್ರದ ವಿವರಣೆಯನ್ನು ಕೊಟ್ಟಿದೆ. ತುಂಬಾ ಸ್ಥೂಲವಾಗಿರುವುದೇ ಪಂಚಭೂತಗಳು. ಇದರಿಂದಲೇ ನಾಮರೂಪಗಳೆಲ್ಲ ಆಗುವುದು. ನಮ್ಮ ದೇಹದಿಂದ ಹಿಡಿದು ಸೂರ್ಯ, ಚಂದ್ರ, ನಕ್ಷತ್ರಗಳವರೆಗೆ ಎಲ್ಲಾ ವಸ್ತುಗಳು ಆಗುವುದು ಈ ಪಂಚಭೂತಗಳಿಂದ. ಅದೇ ಪೃಥ್ವಿ, ನೀರು, ಗಾಳಿ, ಬೆಂಕಿ, ಆಕಾಶ ಆಗಿರುವುದು. ಅನಂತರವೇ ಅದಕ್ಕಿಂತ ಸ್ವಲ್ಪ ಸೂಕ್ಷ್ಮವಾಗಿರುವುದಕ್ಕೆ ಬರುತ್ತೇವೆ. ಅದೇ ಅಹಂಕಾರ. ನಮ್ಮಲ್ಲೆಲ್ಲ ಇರುವ ನಾನು ಎಂಬ ಪ್ರತ್ಯಯ. ಇದೊಂದು ಗೂಟದಂತೆ. ಇದಕ್ಕೆ ನಮ್ಮ ದೇಹ, ಇಂದ್ರಿಯ, ಮನಸ್ಸು, ಬುದ್ಧಿ ಎಂಬ ಉಪಾಧಿಗಳ ಗಂಟನ್ನೆಲ್ಲ ತಗುಲಿ ಹಾಕುವೆವು. ಈ ಉಪಾಧಿಗಳೆಲ್ಲ ನಮಗಿಂತ ಹೊರಗಿವೆ. ಆದರೆ ಅವನ್ನು ಉಪಯೋಗಿಸುವತ್ತ ಇದೇ ನಾವು ಎಂಬ ತಾದಾತ್ಮ್ಯ ಭಾವ ಬಂದು ಹೋಗುವುದು. ಅನಂತರವೇ ಅಹಂಕಾರಕ್ಕೆ ಬಹಳ ಹತ್ತಿರದಲ್ಲಿರುವ ಅದರ ಬಯಕೆಗಳನ್ನೆಲ್ಲ ಈಡೇರಿಸುವಲ್ಲಿ ನಿರತವಾದ ಬುದ್ಧಿ ಇದೆ. ಇದು ವಿಚಾರ ಮಾಡುವುದು, ತಿಳಿದಿರುವುದರಿಂದ ತಿಳಿಯದರ ಕಡೆಗೆ ನೆಗೆಯುವುದು, ಯಾವುದನ್ನು ಹೇಗೆ ಪಡೆಯಬಹುದು ಎಂಬುದಕ್ಕೆ ಚತುರೋಪಾಯಗಳನ್ನೆಲ್ಲ ಕುರಿತು ಯೋಚಿಸುವುದು. ಮನುಷ್ಯನಲ್ಲಿರುವ ಅತ್ಯಂತ ಶಕ್ತಿಯುತವಾದುದೇ ಇದು. ಇಲ್ಲಿ ಪ್ರಾಣಿಗಳಿಗೆ ತಮ್ಮನ್ನು ರಕ್ಷಿಸಿಕೊಳ್ಳುವುದಕ್ಕೆ, ಮತ್ತೊಂದು ಪ್ರಾಣಿಯನ್ನು ನಾಶ ಮಾಡುವುದಕ್ಕೆ ವಿಷ, ದಂಷ್ಟ್ರ, ನಖ, ಸೊಂಡಿಲು ಮುಂತಾದವುಗಳನ್ನು ದೇವರು ಕೊಟ್ಟಿರುವನು.
ಮನುಷ್ಯನಿಗಾದರೂ ಬುದ್ಧಿಶಕ್ತಿಯನ್ನು ಕೊಟ್ಟಿರುವನು. ಇದರ ಸಹಾಯದಿಂದ ಮನುಷ್ಯ ಅದ್ಭುತವಾದುದನ್ನು ಸಾಧಿಸಬಲ್ಲ. ಇದರ ಸಹಾಯದಿಂದ ಸಮುದ್ರದ ಆಳಕ್ಕೆ ಹೋಗುತ್ತಾನೆ, ಆಕಾಶದ ಎತ್ತರಕ್ಕೆ ಹಾರುತ್ತಾನೆ, ಚತುಷ್ಪಾದಿಗಳನ್ನು ಮೀರಿ ಓಡುತ್ತಾನೆ. ಅವನು ಬುದ್ಧಿಶಕ್ತಿಯಿಂದ ಕಂಡುಹಿಡಿದ ಧ್ವಂಸ ಮತ್ತು ಉಪಕಾರಾತ್ಮಕವಾಗಿರುವ ಕೆಲಸಗಳ ಮುಂದೆ ಪ್ರಕೃತಿಯೇ ನಾಚುವುದು. ಅವನ ಕೈಬೆರಳ ಸನ್ನೆಗೆ ಜ್ವಾಲಾಮುಖಿ ಚಂಡಮಾರುತಗಳು ಏಳುವಂತೆ ಮಾಡಬಲ್ಲ. ಸಹಸ್ರಾರು ಜನರನ್ನು ನಿಮಿಷಾರ್ಧದಲ್ಲಿ ಕೊಲ್ಲಬಲ್ಲ ಮತ್ತು ಕಾಯಬಲ್ಲ. ಈ ಬುದ್ಧಿಶಕ್ತಿಯೊಂದೇ ಮನುಷ್ಯನನ್ನು ಇತರ ಪ್ರಾಣಿಗಳ ಗುಂಪಿನಿಂದ ಬೇರೆ ಮಾಡಿರುವುದು. ಅನಂತರವೇ ಅವ್ಯಕ್ತವೆಂಬುದಿದೆ. ಎಲ್ಲಾ ಜೀವರಾಶಿಗಳಿಗೂ ಬುದ್ಧಿ ಬರಬೇಕಾದರೆ ಅದಕ್ಕೊಂದು ಮೂಲ ಇರಬೇಕು. ನಮ್ಮ ದೇಹ ಆಗುವುದಕ್ಕೆ ಪಂಚಭೂತಗಳು ಹೇಗೆ ಮೂಲವೋ ಹಾಗೆ ಆ ಮೂಲ ಅಹಂಕಾರವೇ ಅವ್ಯಕ್ತ. ಅದರಿಂದ ಪ್ರತಿ ಜೀವಿಯು ತನ್ನ ಕರ್ಮಾನುಸಾರ ತನ್ನ ಬುದ್ಧಿಯನ್ನು ಪೋಷಿಸುವ ದ್ರವ್ಯವನ್ನು ಹೇರುತ್ತಾನೆ. ಬುದ್ಧಿ ಕೆಲಸ ಮಾಡಬೇಕಾದರೆ ಅದಕ್ಕೆ ಸಹಾಯಕವಾಗಿ 10 ಇಂದ್ರಿಯಗಳು, ಮನಸ್ಸು ಮತ್ತು ವಿಷಯ ವಸ್ತುಗಳು ಇರಬೇಕಾಗಿದೆ. 10 ಇಂದ್ರಿಯಗಳೇ 5 ಕರ್ಮೇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳು. ಕರ್ಮೇಂದ್ರಿಯಗಳಿಂದ ಕರ್ಮ ಮಾಡುವನು. ಅವೇ ಕೈ, ಕಾಲು, ಬಾಯಿ, 2 ಗುಹ್ಯೇಂದ್ರಿಯಗಳು. 5 ಜ್ಞಾನೇಂದ್ರಿಯಗಳಿಂದ ಹೊರಗಿನ ಪ್ರಪಂಚ ಹೇಗಿದೆ ಎಂದು ತಿಳಿಯುತ್ತಾನೆ. ಇದು ಮನೆ ಒಳಗೆ ಇದ್ದುಕೊಂಡು ಬಾಗಿಲು, ಕಿಟಕಿ ಮತ್ತು ಗವಾಕ್ಷಗಳ ಮೂಲಕ ಹೊರಗೆ ಏನಿದೆ ಎಂಬುದನ್ನು ತಿಳಿದುಕೊಳ್ಳುವಂತೆ. ಕಣ್ಣುಗಳಿಂದ ವಸ್ತುವಿನ ರೂಪವನ್ನು ತಿಳಿದುಕೊಳ್ಳುತ್ತೇವೆ. ಕಿವಿಯಿಂದ ಬರುವ ಶಬ್ದವನ್ನು ಹೇಗಿದೆ, ಅದು ಯಾರಿಂದ ಬರುತ್ತಿದೆ, ಅದು ಪ್ರಿಯವಾಗಿರುವುದೇ ಅಪ್ರಿಯವಾಗಿರುವುದೇ ಎಂಬುದನ್ನು ನಿಶ್ಚಯಿಸುತ್ತೇವೆ. ಮೂಗು ಹೊರಗಿನ ವಸ್ತುಗಳ ಮೂಲಕ ಬರುವ ವಾಸನೆಯನ್ನು ಹೇರುತ್ತದೆ. ಅದನ್ನು ಹಲವು ರೀತಿ ವಿಭಾಗ ಮಾಡುವುದು. ನಾಲಿಗೆಯಿಂದ ಒಂದು ವಸ್ತುವನ್ನು ರುಚಿ ನೋಡುತ್ತೇವೆ, ಅದರ ರಸಗಳನ್ನೆಲ್ಲ ತಿಳಿದುಕೊಳ್ಳುತ್ತೇವೆ. ಸ್ಪರ್ಶದಿಂದ ಒಂದು ವಸ್ತು ಗಟ್ಟಿಯಾಗಿದೆಯೇ, ಮೃದುವಾಗಿದೆಯೇ, ಒರಟಾಗಿದೆಯೇ, ಶೀತವಾಗಿದೆಯೇ, ಉಷ್ಣವಾಗಿದೆಯೇ ಎಲ್ಲವನ್ನೂ ತಿಳಿದುಕೊಳ್ಳುತ್ತೇವೆ. 5 ವಿಷಯ ವಸ್ತುಗಳು ಬೇರೆ ಹೊರಗೆ ಇವೆ. ನಮ್ಮ ಜ್ಞಾನೇಂದ್ರಿಯ ಕೆಲಸ ಮಾಡಬೇಕಾದರೆ ಅದಕ್ಕೆ ಹೊರಗೆ ಈ ಗುಣಗಳುಳ್ಳ ವಸ್ತುಗಳಿರಬೇಕು. ಅವೇ ಸ್ಪರ್ಶ, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಅನಂತರ ಮನಸ್ಸಿನಲ್ಲಿ ಬಾಹ್ಯ ವಸ್ತುವಿನೊಂದಿಗೆ ಪ್ರತಿಕ್ರಿಯಾರೂಪವಾಗಿ ಏಳುವ ಗುಣಗಳಿವೆ. ಇವೇ ಇಚ್ಛೆ ಮತ್ತು ದ್ವೇಷಗಳು. ಕೆಲವು ವೇದನೆಗಳು ಪ್ರಿಯವಾಗಿರುತ್ತವೆ, ಅವನ್ನು ಪ್ರೀತಿಸುತ್ತೇವೆ. ಕೆಲವು ವೇದನೆಗಳು ಅಪ್ರಿಯವಾಗಿರುತ್ತವೆ, ತತ್ಕ್ಷಣವೇ ಅವನ್ನು ತಿರಸ್ಕರಿಸುತ್ತೇವೆ. ಬೆಂಕಿಯನ್ನು ಮುಟ್ಟಿದೊಡನೆ ಕೈ ಅದನ್ನು ತಿರಸ್ಕರಿಸುವುದು. ಸುಖ ಮತ್ತು ದುಃಖವು ಕೂಡ ಎಲ್ಲೋ ಹೊರಗೆ ಬಿದ್ದಿರುವುದಿಲ್ಲ, ಅದು ನನ್ನ ಮನಸ್ಸಿನ ಪ್ರತಿಕ್ರಿಯೆ. ಒಂದು ಪರೀಕ್ಷೆಯಲ್ಲಿ ಪಾಸು ಆಗಿದ್ದೇನೆ ಎಂಬ ಸುದ್ದಿಯನ್ನು ಕೇಳಿ ಸಂತೋಷ ಪಡುತ್ತೇನೆ. ಯಾರೋ ನನಗೆ ಬೇಕಾಗಿರುವವರು ಕಾಲವಾದರು ಎಂಬುದನ್ನು ಕೇಳಿ ವ್ಯಥೆ ಪಡುತ್ತೇನೆ. ಇನ್ನು ಸಂಘಾತ ಎಂದರೆ ಹೊರಗಿನ ವಿಷಯ ವಸ್ತುವಿನೊಂದಿಗೆ ಸಂಬಂಧವನ್ನು ಕಲ್ಪಿಸಿಕೊಳ್ಳುವುದಕ್ಕೆ ಹೋಗುತ್ತೇವೆ. ಆಗಲೇ ನನ್ನಲ್ಲಿ ಒಂದು ಪ್ರತಿಕ್ರಿಯೆ ಆಗಬೇಕಾದರೆ ಸುಮ್ಮನೆ ಹೊರಗಿನ ವಿಷಯ ವಸ್ತು ಇದ್ದು ನನ್ನಲ್ಲಿ ಅದನ್ನು ಹಿಡಿಯುವ ಇಂದ್ರಿಯ ಇದ್ದರೆ ಮಾತ್ರ ಸಾಲದು. ನಾನು ಅದರೊಂದಿಗೆ ಸಂಬಂಧ ಬೆಳೆಸಬೇಕು. ಆಗಲೇ ನನಗೊಂದು ಅನುಭವ ಆಗಬೇಕಾದರೆ ಆಗಲೇ ಚೇತನ ಇಂದ್ರಿಯದ ಹಿಂದೆ ಇದ್ದುಕೊಂಡು ಅದನ್ನು ಅನುಭವಿಸುವುದು. ಇನ್ನು ಧೃತಿ ಎಂದರೆ ಅನುಭವವನ್ನು ಧೈರ್ಯವಾಗಿ ನಿಂತು ಅನುಭವಿಸುವುದು. ಆ ಧೃತಿ ಇಲ್ಲದಿದ್ದರೆ ನಾವು ಅದರ ವೇಗಕ್ಕೆ ಕೊಚ್ಚಿಕೊಂಡು ಹೋಗುತ್ತೇವೆ. ಒಂದು ವಸ್ತುವನ್ನು ಅನುಭವಿಸಬೇಕಾದರೂ ಅದರಿಂದ ಬರುವ ವೇದನೆಗಳನ್ನು ಎದುರಿಸಬೇಕು. ಆ ಕ್ಷೇತ್ರ ವಿಕಾರದಿಂದ ಕೂಡಿದೆ. ಈ ದೇಹ, ಮನಸ್ಸು, ಬುದ್ಧಿ, ಇಂದ್ರಿಯ, ವಿಷಯಗಳು ಎಲ್ಲವೂ ಬದಲಾಯಿಸುತ್ತಿವೆ. ಒಂದು ದಿನ ಇದ್ದ ಹಾಗೆ ಮತ್ತೊಂದು ದಿನ ಇರುವುದಿಲ್ಲ. ನಮ್ಮ ಇಂದ್ರಿಯಗಳು ಬಾಲ್ಯದಲ್ಲಿ, ಯೌವನದಲ್ಲಿ ಬಹಳ ಬಲಿಷ್ಠವಾಗಿದ್ದು ವಯಸ್ಸಾದಂತೆಲ್ಲ ದುರ್ಬಲವಾಗುತ್ತಾ ಬರುವವು. ಅಂತೂ ಒಂದು ಸಲ ಇವೆಲ್ಲ ನಾಶವಾಗುವುದು. ಎಲ್ಲ ನಾಶದ ಕಡೆಗೆ ನಿಧಾನವಾಗಿ ಹೋಗುತ್ತಿವೆ. ಕೆಲವು ವೇಗವಾಗಿ ಹೋಗುತ್ತಿವೆ, ಮತ್ತೆ ಕೆಲವು ನಿಧಾನವಾಗಿ ಹೋಗುತ್ತಿವೆ. ಆದರೂ ಯಾವುದು ಮಧ್ಯೆ ನಿಲ್ಲುವಂತಿಲ್ಲ. ನಾಶದ ಕಡೆ ಹೋಗಲೇಬೇಕು. ಈ ಬದಲಾಯಿಸುತ್ತಿರುವ ಸೂಕ್ಷ್ಮ ಮತ್ತು ಸ್ಥೂಲ ವಸ್ತುಗಳ ಸುಳಿಯನ್ನೇ ನಾವು ಜೀವ ಎನ್ನುತ್ತೇವೆ. ಅಮಾನಿತ್ವಮದಂಭಿತ್ವಂ ಅಹಿಂಸಾ ಕ್ಷಾಂತಿರಾರ್ಜವಂ ಆಚಾರ್ಯೋಪಾಸನಂ ಶೌಚಂ ಸ್ಥೈರ್ಯಮಾತ್ಮವಿನಿಗ್ರಹ.
ಮಾನವನ್ನು ಭಾವಿಸದೇ ಇರುವುದು, ಜಂಬವಿಲ್ಲದೆ ಇರುವುದು, ಅಹಿಂಸೆ, ಕ್ಷಾಂತಿ, ಆರ್ಜವ, ಆಚಾರ್ಯೋಪಾಸನೆ, ಶೌಚ, ಸ್ಥೈರ್ಯ, ಆತ್ಮನಿಗ್ರಹ. ಇಲ್ಲಿಂದ 11ನೇ ಶ್ಲೋಕದವರೆಗೆ ಜ್ಞಾನಿಯ ಲಕ್ಷಣವನ್ನು ಹೇಳುವನು ಭಗವಂತ. ಇಲ್ಲಿ ಜ್ಞಾನಿ ಎಂದರೆ ಪರಮಾತ್ಮನ ವಿಷಯವನ್ನು ಶಾಸ್ತ್ರ ಮುಖೇನ ತಿಳಿದವನು ಎಂದು ಭಾವಿಸಬಾರದು. ಇಲ್ಲಿ ಬರುವ ಜ್ಞಾನದ ವಿವರಣೆಗೂ ಪಾಂಡಿತ್ಯಕ್ಕೂ ಯಾವ ಸಂಬಂಧವೂ ಇರುವಂತೆ ತೋರುವುದಿಲ್ಲ. ಯಾರು ಆತ್ಮ ಅನಾತ್ಮಗಳನ್ನು ಬೇರ್ಪಡಿಸಿ ಪರಮಾತ್ಮನನ್ನು ಅನುಭವಿಸುವುದಕ್ಕೆ ಯತ್ನಿಸುತ್ತಿರುವನೋ ಅವನು ಜ್ಞಾನಿ ಎನ್ನುವನು. ಮುಂದೆ ಬರುವ ಗುಣಗಳಿದ್ದರೆ ಅವನು ಜ್ಞಾನವನ್ನು ಪಡೆಯಲು ಯೋಗ್ಯನಾಗುತ್ತಾನೆ. ನಮಗೆಲ್ಲ ಜ್ಞಾನವನ್ನು ಪಡೆಯಬೇಕೆಂಬ ಆಸೆ ಇರಬಹುದು. ಆದರೆ ಒಂದು ವಸ್ತುವನ್ನು ಪಡೆಯಲು ಆಸೆಯೊಂದೇ ಸಾಲದು, ಅದಕ್ಕೆ ಯೋಗ್ಯತೆಯನ್ನು ಪಡೆದುಕೊಂಡಿರಬೇಕು. ಆ ಯೋಗ್ಯತೆ ನಮ್ಮಲ್ಲಿ ಈಗ ಇಲ್ಲದೇ ಇದ್ದರೆ ಅದನ್ನು ಪಡೆಯಲು ಪ್ರಯತ್ನಿಸಬೇಕು. ಇಚ್ಛಿಸಿದ ಒಡನೆಯೇ ಅವೇನು ನಮಗೆ ಬಂದು ಬಿಡುವುದಿಲ್ಲ. ಅದಕ್ಕಾಗಿ ಪ್ರಯತ್ನಿಸಬೇಕು. ಅವನಲ್ಲಿ ಅಮಾನ್ವಿತ ಇರುವುದು. ಆತ ತನ್ನ ಸಮಾನ ಇಲ್ಲ ಎಂದು ಮೆರೆಯುವುದಿಲ್ಲ. ನಮ್ಮಲ್ಲಿರುವ ಅಧಿಕಾರ, ಪಾಂಡಿತ್ಯ ಮುಂತಾದವುಗಳ ವಿಷಯದಲ್ಲಿ ಹೆಮ್ಮೆ ಕೊಚ್ಚಿಕೊಳ್ಳುವುದಕ್ಕೆ ಏನಿದೆ? ಸರಿಯಾಗಿ ನೋಡಿದರೆ ಇವು ತಾತ್ಕಾಲಿಕವಾಗಿ ನಮ್ಮಲ್ಲಿವೆ. ಇದನ್ನು ಇತರರಿಗೆ ಕೊಡುವುದಕ್ಕೆ ನನ್ನಲ್ಲಿ ಇಟ್ಟಿರುವನು ದೇವರು ಎಂದು ಭಾವಿಸುವನು. ಯಾರಾದರೂ ಒಬ್ಬರಲ್ಲಿ ಇಡಬೇಕಾಗಿದೆ. ದೇವರು ಅದನ್ನು ಹಂಚುವುದಕ್ಕೆ ಮುಂಚೆ ಯಾರಾದರೂ ಒಬ್ಬರಲ್ಲಿ ಇಡಬೇಕಾಗಿದೆ. ಅದಕ್ಕಾಗಿ ನನ್ನಲ್ಲಿ ಇಟ್ಟಿರುವನು. ಅವನ ಕೆಲಸವಾಗುವುದಕ್ಕಾಗಿಯೇ ನನ್ನಲ್ಲಿದೆ, ಕೇವಲ ನನ್ನ ಭೋಗಕ್ಕೆ ಅಲ್ಲ ಎಂಬುದನ್ನು ಚೆನ್ನಾಗಿ ತಿಳಿದಿರುವನು. ಒಂದು ವೇಳೆ ನನ್ನಲ್ಲಿ ಅಧಿಕಾರ, ಐಶ್ವರ್ಯ, ಪಾಂಡಿತ್ಯ ಇದೆ ಎಂದು ಭಾವಿಸಿದರೂ ಎಷ್ಟು ಇದೆ ಅದು? ಅದಕ್ಕಿಂತ ಹೆಚ್ಚು ಇರುವವನೊಂದಿಗೆ ಹೋಲಿಸಿಕೊಂಡರೆ ನಾವು ನಾಚಬೇಕಾಗುವುದು. ಆದರೆ ನಾವು ಆ ರೀತಿ ಮಾಡುವುದಿಲ್ಲ. ಯಾರಿಗೆ ನಮಗಿಂತ ಕಡಿಮೆ ಇದೆಯೋ ಅವರೊಂದಿಗೆ ಹೋಲಿಸಿಕೊಂಡು ನಾವು ಸಂತೋಷ ಪಡುತ್ತೇವೆ. ಶ್ರೀರಾಮಕೃಷ್ಣರು ನಿಗರ್ವವನ್ನು ಕಲಿಯಬೇಕಾದರೆ ಈ ಉದಾಹರಣೆಯನ್ನು ಜ್ಞಾಪಕದಲ್ಲಿ ಇಟ್ಟುಕೋ ಎನ್ನುತ್ತಾರೆ. ರಾತ್ರಿ ಮಿಂಚುಹುಳು ಗಾಢಾಂಧಕಾರದಲ್ಲಿ ಹಾರಾಡುತ್ತಿದ್ದಾಗ ನಾನೇ ಜಗತ್ತಿಗೆ ಬೆಳಕು ಕೊಡುತ್ತಿರುವೆ ಎಂದು ಭಾವಿಸಬಹುದು. ಚಂದ್ರ ಹುಟ್ಟಿದೊಡನೆ ಮಿಂಚಿನ ಕಾಂತಿಯನ್ನು, ಆ ಮಿಂಚುಹುಳುವಿನ ಕಾಂತಿಯನ್ನು ಕೇಳುವವರೇ ಇರುವುದಿಲ್ಲ. ಆಗ ಚಂದ್ರ ತಾನೇ ಜಗತ್ತನ್ನು ಬೆಳಗುತ್ತಿರುವೆ ಎಂದು ಭಾವಿಸುತ್ತಾನೆ. ಸರಿ, ಬೆಳಗಾಯಿತು. ಪೂರ್ವ ದಿಕ್ಕಿನಲ್ಲಿ ಸೂರ್ಯ ಏಳುತ್ತಾನೆ. ಇನ್ನು ಮೇಲೆ ಚಂದ್ರನನ್ನು ಯಾರೂ ಕೇಳುವಂತಿಲ್ಲ. ಹಾಗೆಯೇ ನಮಗೆ ಇರುವವನಿಗಿಂತ ಜಾಸ್ತಿ ಇರುವವನೊಂದಿಗೆ, ನಮಗೆ ಇರುವುದಕ್ಕಿಂತ ಜಾಸ್ತಿ ಇರುವವನೊಂದಿಗೆ ಹೋಲಿಸಿಕೊಂಡಾಗ ನಮ್ಮಲ್ಲಿರುವುದು ಎಷ್ಟು ಅಲ್ಪ ಎಂದು ಗೊತ್ತಾಗುವುದು. ನಿಗರ್ವಿಯಾದ ಮನುಷ್ಯ ತನ್ನಲ್ಲಿರುವ ವಿಷಯಗಳನ್ನು ತಾನು ಹೇಳಿಕೊಳ್ಳುವುದಿಲ್ಲ. ಅದನ್ನು ಜಾಹೀರಾತುಪಡಿಸುವುದಕ್ಕೆ ಹೋಗುವುದಿಲ್ಲ. ಅದನ್ನು ಹೇಳಿಕೊಳ್ಳಲೇಬೇಕೇ ಮತ್ತೊಬ್ಬನಿಗೆ ಗೊತ್ತಾಗುವುದಕ್ಕೆ? ಮಲ್ಲಿಗೆ ತಾನಿರುವೆ ಇಲ್ಲಿ, ನನಗೆ ಕಂಪಿದೆ ಎಂದು ಹೇಳಿಕೊಳ್ಳಲೇಬೇಕಾಗಿಲ್ಲ. ಅದು ಕಾಣದೆ ಎಲೆಯ ಮರೆಯ ಹಿಂದಿದ್ದರೂ ತನ್ನ ಪರಿಮಳದಿಂದ ಎಲ್ಲರನ್ನೂ ಆಕರ್ಷಿಸುವುದು. ಹಾಗೆಯೇ ಅಮಾನಿತ್ವ. ಅವನಲ್ಲಿ ಡಂಭಾಚಾರವಿಲ್ಲ. ಕೀಳು ಮಟ್ಟದಲ್ಲಿ ಇರುವವನು ತನ್ನಲ್ಲಿರುವ ಸ್ವಲ್ಪ ಧಾರ್ಮಿಕ ಪಿಪಾಸೆಯನ್ನು ಹೊರಗೆ ತೋರ್ಪಡಿಸಿಕೊಳ್ಳುವುದಕ್ಕೆ ಉಪಯೋಗಿಸಿಕೊಳ್ಳುವನು. ಇಂತಹ ಪ್ರವೃತ್ತಿಯವನು ಸ್ವಲ್ಪ ಧ್ಯಾನ ಮಾಡುವನು. ಸುತ್ತಲೂ ಯಾರಾದರೂ ಅದನ್ನು ನೋಡದೇ ಇದ್ದರೆ ಮಾಡಿದ್ದು ವ್ಯರ್ಥ ಎಂದು ಭಾವಿಸುವನು. ಅವನಲ್ಲಿ ಬೇಕಾದಷ್ಟು ಬಾಹ್ಯ ಆಡಂಬರಗಳು ಇರುತ್ತವೆ. ನಾಮ, ಮುದ್ರೆ, ವಿಭೂತಿ ಮುಂತಾದವುಗಳನ್ನು ಬಲವಾಗಿ ಬಳಿದುಕೊಳ್ಳುತ್ತಾನೆ. ಚೆನ್ನಾಗಿರುವ ರೇಷ್ಮೆ ಜರತಾರಿ ಬಟ್ಟೆ ಬರೆಗಳನ್ನು ಹಾಕಿಕೊಳ್ಳುತ್ತಾನೆ. ಕೊರಳಲ್ಲಿ ತುಳಸಿಮಣಿ, ರುದ್ರಾಕ್ಷಿಸರ ಇವುಗಳೆಲ್ಲ ಇರುವವು. ಅವನಲ್ಲಿ ಇರುವುದೆಲ್ಲ ಹೊರಗಿನ ಮೆರವಣಿಗೆಗೆ. ಆದರೆ ಡಂಭಾಚಾರವಿಲ್ಲದವನು ತನ್ನ ಸಾತ್ವಿಕ ಗುಣಗಳನ್ನು ಮತ್ತು ದೈವ ಭಕ್ತಿಯನ್ನು ಸಾಧ್ಯವಾದಷ್ಟು ಗೋಪ್ಯವಾಗಿಡುವನು. ಅದನ್ನು ವ್ಯಕ್ತಪಡಿಸುವುದು ಏನೋ ಒಂದು ಅಪಚಾರವನ್ನು ಮಾಡುವಂತೆ ಎಂದು ಭಾವಿಸುವನು. ಅವನು ಇತರರಿಗೆ ಹಿಂಸೆಯನ್ನು ಕೊಡುವುದಿಲ್ಲ. ತಾನು ಏನು ಬೇಕಾದರೂ ಸಹಿಸುವನೇ ಹೊರತು ಇತರರಿಗೆ ಸಂಕಟವನ್ನು ಕೊಡುವವನು ಅವನಲ್ಲ. ಇತರರು ಅವನಿಗೆ ಕಷ್ಟವನ್ನು, ಸಂಕಟವನ್ನು ತಂದೊಡ್ಡಿದರೂ ಅವನು ಅನುಭವಿಸುವನು. ಅದಕ್ಕಾಗಿ ಅವರ ಮೇಲೆ ಅವನು ಮನಸ್ಸಿನಲ್ಲಿ ಯಾವ ಕೆಟ್ಟ ಭಾವನೆಯನ್ನು ಕಲ್ಪಿಸಿಕೊಳ್ಳುವುದಿಲ್ಲ. ಎಲ್ಲ ದೇವರ ಇಚ್ಛೆ ಎಂದುಕೊಂಡು ಅದರಂತೆ ಮಾಡುವನು. ತನ್ನ ಕೆಲವು ಲೋಪದೋಷಗಳನ್ನು ನೇರ ಮಾಡಲು ದೇವರು ಅವರ ಮೂಲಕ ನನಗೆ ಈ ಕಷ್ಟವನ್ನು ಕೊಟ್ಟಿರಬಹುದು ಎಂದು ಭಾವಿಸುವನೇ ಹೊರತು
ಅವರನ್ನೇ, ಅಂದರೆ ಆ ಕಷ್ಟ ಕೊಟ್ಟವರನ್ನೇ ದೂರುವುದಕ್ಕೆ ಹೋಗುವುದಿಲ್ಲ. ಅಂತೆಯೇ ಅವನಲ್ಲಿ ಆರ್ಜವ ಮನೆ ಮಾಡಿಕೊಂಡಿರುವುದು. ಅವನಲ್ಲಿ ಒಳಗೆ ಒಂದು ಹೊರಗೆ ಒಂದು ಇಲ್ಲ. ಗ್ಲಾಸಿನ ಬೀರು ಹಿಂದೆ ಇಟ್ಟಿರುವುದೆಲ್ಲ ಹೇಗೆ ಕಾಣುವುದೋ ಹಾಗೆ ಅವನಲ್ಲಿ ಪಾರದರ್ಶಕತೆ ಇದೆ. ಅವನೇನು ಎಂಬುದನ್ನು ತತ್ಕ್ಷಣವೇ ಹೇಳಿಬಿಡಬಹುದು. ಇತರರಲ್ಲಿರುವ ಕೆಟ್ಟದನ್ನು ನೋಡಿ ಆಡಿಕೊಳ್ಳುವುದೂ ಇಲ್ಲ. ಪಾಪ, ಇವೆಲ್ಲ ಇನ್ನು ಕಾಯಿ ಅದಕ್ಕೆ ಹುಳಿಯಾಗಿದೆ, ಕೊನೆಗೆ ಎಲ್ಲ ಸಿಹಿಯಾಗುವುದು ಎಂಬ ಉದಾರ ದೃಷ್ಟಿಯಿಂದ ನೋಡುತ್ತಾನೆ. ಇಲ್ಲದ ಒಳ್ಳೆಯ ಗುಣಗಳನ್ನು ಒಂದು ವ್ಯಕ್ತಿಯಲ್ಲಿ ಆರೋಪ ಮಾಡಿ ಅವನನ್ನು ಇಂದ್ರ ಚಂದ್ರ ದೇವೇಂದ್ರ ಎಂದು ಹೊಗಳುವುದಕ್ಕೆ ಹೋಗುವುದಿಲ್ಲ. ಅವನಿಗೆ ಯಾರಿಂದಲೂ ಏನೂ ಆಗಬೇಕಾಗಿಲ್ಲ. ಅದಕ್ಕಾಗಿ ಅವನು ಹೊಗಳಿಕೆಯ ಲಂಚವನ್ನು ಕೊಡುವುದಕ್ಕೆ ಹೋಗುವುದಿಲ್ಲ. ಅವನಲ್ಲಿ ಆಚಾರ್ಯೋಪಾಸನೆಯನ್ನು ನೋಡುತ್ತೇವೆ. ಗುರುಗಳು, ಹಿರಿಯರು ಇವರನ್ನು ಗೌರವದಿಂದ ನೋಡುತ್ತಾನೆ. ಎಲ್ಲ ಕಡೆಯಲ್ಲಿಯೂ ಗುರು ಹಿರಿಯರಿಗೆ ಗೌರವ ತೋರುವುದು ನಮ್ಮಲ್ಲಿ ಹಿಂದಿನಿಂದ ಬಂದ ಒಂದು ಒಳ್ಳೆಯ ಗುಣ. ಆದರೆ ಆಧ್ಯಾತ್ಮಿಕ ಜೀವನದಲ್ಲಿ ಇದು ಮತ್ತೂ ವಿಶೇಷವಾಗಿದೆ. ಗುರು ಸೇವೆಯಿಂದ ಶಿಷ್ಯ ಏನನ್ನು ಬೇಕಾದರೂ ಪಡೆಯಬಹುದು. ತನ್ನ ಮುಕ್ತಿಯನ್ನು ಕೂಡ ಕೇವಲ ಗುರು ಸೇವೆಯಿಂದಲೇ ಪಡೆದ ಶಿಷ್ಯರಿದ್ದಾರೆ. ಅಂತಹ ಮಹಾನ್ ಗುರುವಿನ ಸೇವೆ ಮಾಡುವಾಗ ಅವರ ಮನಸ್ಸಿನ ನಿಕಟ ಪರಿಚಯ ನಮಗೆ ಆಗುವುದು. ಸದ್ಗುರು ಶಿಷ್ಯ ಜಾಗೃತನಾಗಲಿ ಎಂದು ಆಶಿಸಿದರೆ ಶಿಷ್ಯ ಉದ್ಧಾರವಾಗುವುದರಲ್ಲಿ ಸಂದೇಹವಿಲ್ಲ. ಅಂತೆಯೇ ಅವನಲ್ಲಿ ಶೌಚವನ್ನು ನೋಡುತ್ತೇವೆ. ಅವನು ಹಾಕಿಕೊಳ್ಳುವ ಬಟ್ಟೆ ಬರೆ ಸರಳವಾಗಿರುತ್ತದೆ, ಆದರೆ ಅದು ಕೊಳೆಯಾಗಿರುವುದಿಲ್ಲ, ಶುಭ್ರವಾಗಿರುವುದು, ಸರಳವಾಗಿರುವುದು. ಹರಿದ ಬಟ್ಟೆ, ಕೊಳಕು ಬಟ್ಟೆಯನ್ನು ಹಾಕಿಕೊಳ್ಳುವುದಿಲ್ಲ. ಹೊರಗಿನ ವೇಷಭೂಷಣಗಳಲ್ಲಿ ಹೇಗೆ ಶುಭ್ರವಾಗಿ ಸರಳವಾಗಿರುವನೋ ಹಾಗೆಯೇ ಅವನ ಆಂತರಿಕ ಜೀವನದಲ್ಲಿಯೂ ಅವನು ಮೈಲಿಗೆಯಾಗುವ ಕೆಲಸ ಮಾಡುವುದಿಲ್ಲ. ಅಂತಹ ಆಲೋಚನೆಯನ್ನು ಮನಸ್ಸಿನಲ್ಲೂ ಮಾಡುವುದಿಲ್ಲ. ಕೊಳೆ ಬಟ್ಟೆಯನ್ನು ಉಡುವುದು ಎಷ್ಟು ಕೆಟ್ಟದ್ದೋ, ಕೊಳೆ ಮನಸ್ಸು ಅದಕ್ಕಿಂತಲೂ ಕೆಟ್ಟದ್ದು. ಇವನ ಒಳಗೆ ಹೊರಗೆ ಎಲ್ಲ ಶುಭ್ರವಾಗಿರುವುದು. ಇವನು ದೇವರ ಕಡೆ ಹೋಗುವಾಗ ಸ್ಥಿರವಾಗಿರುವನು. ಅವನಲ್ಲಿರುವ ವೈರಾಗ್ಯ ಮತ್ತು ಭಕ್ತಿ ತಾತ್ಕಾಲಿಕವಾದುದಲ್ಲ. ಗುರಿ ಸೇರುವವರೆಗೆ ಆತ ಒಂದೇ ಸಮನಾಗಿ ಸಾಧನೆ ಮಾಡಿಕೊಂಡು ಹೋಗುವನು. ಎಷ್ಟೇ ಆತಂಕಗಳು ಬರಲಿ ತಾನು ಮಾಡುವುದನ್ನು ಬಿಡುವುದಿಲ್ಲ, ಹಿಂದೆ ಹೋಗುವುದಿಲ್ಲ, ಅಡ್ಡಹಾದಿ ಹಿಡಿಯುವುದಿಲ್ಲ. ಅವನು ಆತ್ಮವನ್ನು ನಿಗ್ರಹಿಸುವನು, ಮನಸ್ಸನ್ನು ಚೆನ್ನಾಗಿ ತನ್ನ ವಶದಲ್ಲಿ ಇಟ್ಟುಕೊಂಡಿರುವನು, ಇಂದ್ರಿಯಗಳನ್ನು ಹೇಳಿದಂತೆ ಕೇಳುವಂತೆ ಮಾಡಿಕೊಂಡಿರುವನು. ಇಂದ್ರಿಯಾರ್ಥೇಷು ವೈರಾಗ್ಯಂ ಅನಹಂಕಾರ ಏವ ಚ ಜನ್ಮ ಮೃತ್ಯುಜರಾ ವ್ಯಾಧಿ ದುಃಖ ದೋಷಾನುದರ್ಶನಂ. ಇಂದ್ರಿಯಗಳ ವಿಷಯದಲ್ಲಿ ವೈರಾಗ್ಯ, ಅಹಂಕಾರವಿಲ್ಲದಿರುವುದು, ಜನ್ಮ ಮೃತ್ಯು ಜರಾ ವ್ಯಾಧಿ ಇವುಗಳಲ್ಲಿ ಒಂದು ದೋಷವನ್ನು ನೋಡುವುದು. ಇಂದ್ರಿಯಕ್ಕೆ ಸಂಬಂಧಪಟ್ಟ ವಿಷಯವನ್ನು ನೋಡಿದೊಡನೆ ಅದನ್ನು ಅವನು ಅನುಸರಿಸಿ ಹೋದರೆ ಎಂತಹ ಪರಿಸ್ಥಿತಿಗೆ ಬರುವನು ಎಂಬುದನ್ನು ಮುಂಚೆಯೇ ಊಹಿಸಬಲ್ಲ. ಇಂದ್ರಿಯ ವಿಷಯವನ್ನು ಅನುಭವಿಸಿ ತೃಪ್ತರಾದವರು ಯಾರೂ ಇಲ್ಲ. ಅದನ್ನು ಅನುಭವಿಸಿದರೆ ಪುನಃ ಅನುಭವಿಸಬೇಕೆಂಬ ಆಸೆಗೆ ತುತ್ತಾಗುತ್ತೇವೆ, ಅದರ ಗುಲಾಮರಾಗುತ್ತೇವೆ, ಗೂಟಕ್ಕೆ ಕಟ್ಟಿಸಿಕೊಂಡವರಂತೆ ಆಗುತ್ತೇವೆ. ನಾವು ಅದರಿಂದ ಕಿತ್ತುಕೊಂಡು ಬರುವಂತೆ ಅಲ್ಲ. ವಿಷಯದ ಗುಹೆಗೆ ಹೋದವರೇ ಹೆಚ್ಚು, ಹಿಂದಿರುಗಿ ಬಂದವರು ಬಹಳ ಅಪರೂಪ. ಅಲ್ಲಿರುವ ಸಿಂಹ ಎಲ್ಲರನ್ನೂ ಕಬಳಿಸಿ ಬಿಡುವುದು. ಅವನಲ್ಲಿ ಅಹಂಕಾರವೂ ಇರುವುದಿಲ್ಲ, ಯಾವುದಕ್ಕೂ ಹೆಮ್ಮೆ ತಾಳುವುದಿಲ್ಲ. ಪಾಂಡಿತ್ಯ, ಐಶ್ವರ್ಯ, ಅಧಿಕಾರ ಯಾವುದಾದರೂ ಇರಲಿ, ಅವನು ನೋಡುವುದು ಭಗವತ್ ಸಾಕ್ಷಾತ್ಕಾರ ದೃಷ್ಟಿಯಿಂದ. ಇವುಗಳಾವುವೂ ಅವನಿಗೆ ಸಹಾಯ ಮಾಡಲಾರವು. ಅದಕ್ಕೆ ಬೇಕಾದರೆ ಆತಂಕವನ್ನು, ಅಂದರೆ ಭಗವತ್ ಸಾಕ್ಷಾತ್ಕಾರಕ್ಕೆ ಆತಂಕವನ್ನು ತಂದೊಡ್ಡಬಲ್ಲವೇ ಹೊರತು ಸಹಾಯ ಮಾಡಲಾರವು. ಒಂದು ವೇಳೆ ಆಧ್ಯಾತ್ಮಿಕ ದೃಷ್ಟಿಯಿಂದ ಇಲ್ಲದೇ ಇದ್ದರೂ ಬರೀ ಐಶ್ವರ್ಯ, ಅಧಿಕಾರ, ಪಾಂಡಿತ್ಯಕ್ಕೆ ಹೆಮ್ಮೆ ಕೊಚ್ಚಿಕೊಳ್ಳುವಂತಹುದು ಏನಿದೆ? ಈ ಜೀವನದಲ್ಲಿ ಒಬ್ಬನಿಗಿಂತ ಮತ್ತೊಬ್ಬ ಪಂಡಿತನಿರುವನು. ಅವನೊಂದಿಗೆ ಹೋಲಿಸಿಕೊಂಡರೆ ನಮಗೆ ತಿಳಿದಿರುವುದೆಲ್ಲ ಕೆಲಸಕ್ಕೆ ಬಾರದವು. ಅದಕ್ಕೆ ನಾವು ಅಷ್ಟೊಂದು ಆನಂದ ಪಡುವುದೇನು? ಸಮುದ್ರದ ಒಳಗಿರುವ ಮುತ್ತು ರತ್ನ ಸಿಕ್ಕುವುದಕ್ಕೆ ಶ್ರಮ ಪಡಬೇಕೇ ಹೊರತು ಜೇಬಿನಲ್ಲಿರುವ ಕಪ್ಪೆ ಚಿಪ್ಪುಗಳಿಗೆ ಕೃತಾರ್ಥರಾಗಿ ಹೋಗಕೂಡದು. ಹೀಗೆ ಆಗುವವನೂ ಅಲ್ಲ ಜ್ಞಾನಿ. ಅವನು ಜನ್ಮ ಮೃತ್ಯು ಜರೆ ವ್ಯಾಧಿ ಇವುಗಳಲ್ಲಿ ದೋಷವನ್ನು ನೋಡುತ್ತಾನೆ. ಇವುಗಳು ಅವನನ್ನು ಮರುಳುಗೊಳಿಸಲಾರವು.
ಅವನು ಜನ್ಮದಲ್ಲಿಯೇ ದೋಷವನ್ನು ನೋಡುತ್ತಾನೆ. ಏನೋ ಹುಟ್ಟಿದೆ, ಬೇಕಾದಷ್ಟು ಸಂತೋಷ ಪಡಬಹುದು ಎಂದು ಭಾವಿಸುವುದಿಲ್ಲ. ಪುನಃ ಬಂದೆನಲ್ಲ, ಇನ್ನು ನನಗೆ ಏನೇನು ಕಾದಿದೆಯೋ ಎಂದು ಅನುಮಾನಿಸುವುದು ಅವನ ಪ್ರಕೃತಿ. ಸುಖವೆಂಬುದು ಪ್ರಕೃತಿ ನಮ್ಮನ್ನು ತನ್ನ ಬಲೆಯಲ್ಲಿ ಕೆಡವಲು ಹಾಕಿರುವ ಆಸೆಯ ತಿಂಡಿ. ಅದನ್ನು ತಿನ್ನಲು ಹೋದೊಡನೆಯೇ ಹಿಂದಿನಿಂದ ಬಾಗಿಲು ಮುಚ್ಚಿಕೊಳ್ಳುವುದು. ನಾವು ಚೀಪಿದ ಪ್ರತಿಯೊಂದು ಸುಖವು ತನಗೆ ಸಂಬಂಧಪಟ್ಟ ದುಃಖವನ್ನು ಬಿಟ್ಟು ಹೋಗಿದೆ. ನಾವು ಎಷ್ಟು ಜೋಪಾನವಾಗಿ ವರ್ತಿಸಿದರೂ ನಮಗೆ ಅರಿವಾಗದೆ ಸಂಸಾರದ ಗೋಜಿಗೆ ಸಿಕ್ಕಿಕೊಳ್ಳುತ್ತೇವೆ. ಇದೊಂದು ಮಸಿಯಿಂದ ತುಂಬಿದ ಕೋಣೆಯಲ್ಲಿ ವಾಸ ಮಾಡುವಂತೆ. ಎಷ್ಟೇ ಜೋಪಾನವಾಗಿದ್ದರೂ ಕೂತಲ್ಲಿಯೋ ನಿಂತಲ್ಲಿಯೋ ಮಸಿ ತಾಗುವುದು ನಮ್ಮ ಬಟ್ಟೆಗೆ. ಸಂಸಾರಕ್ಕೆ ಬಂದರೆ ಸಂತೋಷದಿಂದ ಕುಣಿಯುವುದೇನೂ ಇಲ್ಲ. ಹೆಚ್ಚು ಮಸಿ ತಾಗದೆ ವರ್ತಿಸುವುದು ಹೇಗೆ ಎಂಬ ಜವಾಬ್ದಾರಿಯಲ್ಲೇ ಮುಳುಗಿರಬೇಕಾಗಿದೆ. ಮೃತ್ಯು ಬಂದು ಇನ್ನು ಆದರೂ ನಮ್ಮನ್ನು ಜೀವನದ ಕಷ್ಟಗಳಿಂದ ಬಿಡುಗಡೆ ಮಾಡುವುದು. ಮೃತ್ಯು ಬಂದಾಗ ಅದು ನಮ್ಮನ್ನು ಜೀವನದ ಕಷ್ಟಗಳಿಂದ ಬಿಡುಗಡೆ ಮಾಡುವುದು ಎಂದು ಭಾವಿಸುವುದಕ್ಕೆ ಆಗುವುದಿಲ್ಲ. ಇದೇ ಕೊನೆಯ ಮೃತ್ಯುವಾದರೆ ಪರವಾಗಿಲ್ಲ. ಆದರೆ ಈ ಮೃತ್ಯು ಮತ್ತೊಂದು ಜನ್ಮಕ್ಕೆ ಬೀಜವಾದರೆ ಇನ್ನು ಎಲ್ಲೋ ಹುಟ್ಟಿ ಮತ್ತಷ್ಟು ಸುಖ ದುಃಖಗಳನ್ನು ಅನುಭವಿಸಬೇಕಾಗುವುದು. ಸಂಸಾರದಲ್ಲಿ ಆಸಕ್ತಿ ಕುಗ್ಗದೇ ಇದ್ದರೂ ಮೃತ್ಯು ಬರುವುದು. ನಾವೆಲ್ಲರನ್ನೂ ಬಿಟ್ಟು ಹೋಗಬೇಕಾಗುವುದು ಎಂಬ ಆಲೋಚನೆಯೊಂದೇ ಸಾಕು. ಎಲ್ಲರನ್ನೂ ನಾವು ಬಿಟ್ಟು ಹೋಗಬೇಕಾಗುವುದು ಎಂಬ ಆಲೋಚನೆಯೊಂದೇ ಸಾಕು ನಮ್ಮ ಜೀವನವೆಲ್ಲ ಸಪ್ಪೆ ಮಾಡಲು. ಇನ್ನು ಜರೆ, ಮುಪ್ಪು ಎಂಬ ದುಃಖ ಬೇರೆ ಇರುವುದು. ಇದರಷ್ಟು ಘೋರವಾದ ದುಃಖ ಮತ್ತೊಂದಿಲ್ಲ. ಒಂದು ಕಾಲದಲ್ಲೇ ನಮ್ಮ ದೇಹದಾರ್ಢ್ಯ, ನಮ್ಮ ಯೌವನ, ಸೌಂದರ್ಯಕ್ಕೆ ಸಂತೋಷಪಟ್ಟವರು ನಾವು. ಅದನ್ನು ನೋಡಿ ಆನಂದ ಪಟ್ಟೆವು. ಈಗ ಅವೆಲ್ಲ ಗತಕಾಲದ ಚರಿತ್ರೆಯಾಗಿದೆ. ನಮ್ಮ ದೇಹದಾರ್ಢ್ಯ ಉಡುಗಿದೆ. ಹೆಮ್ಮೆ ಕೊಚ್ಚಿಕೊಳ್ಳುತ್ತಿದ್ದ ಸೌಂದರ್ಯ ಬಾಡಿ ಹೋಗಿದೆ. ಏಳಲಾರೆವು, ಕುಳಿತುಕೊಳ್ಳಲಾರೆವು. ನಾವು ನಮ್ಮ ಮಕ್ಕಳು ಮರಿಗಳಿಗೆ ಬೇಡವಾಗಿದ್ದೇವೆ. ನಮ್ಮಿಂದ ಅವರಿಗೆ ಇನ್ನು ಏನೂ ಸಿಕ್ಕುವಂತಿಲ್ಲ. ಬಹುಶಃ ನಾವು ಹೋದರೆ ಅವರಿಗೆ ಲಾಭ. ಇಂತಹ ಪರಿಸ್ಥಿತಿಯಲ್ಲಿ ಜೀವನ ತಳ್ಳುವುದು ನರಕದ ರುಚಿ ನೋಡಿದಂತೆ. ಇನ್ನು ದೇಹವನ್ನು ಹೊತ್ತವರಿಗೆಲ್ಲ ವ್ಯಾಧಿ ಎಂಬುದೊಂದು ಇದ್ದೇ ಇರುವುದು. ಒಬ್ಬೊಬ್ಬನಿಗೆ ಒಂದೊಂದು ಕಾಲದಲ್ಲಿ ಒಂದೊಂದು ವ್ಯಾಧಿ ಹಿಡಿಯುವುದು. ಕೆಲವಂತೂ ನಮ್ಮ ಜೊತೆಯಲ್ಲಿಯೇ ಹೋಗುವವು. ಏನು ಮಾಡಿದರೂ, ಎಲ್ಲಿಗೆ ಹೋದರೂ, ಯಾವ ವೈದ್ಯನ ಸಹಾಯ ಪಡೆದರೂ ಅವುಗಳಿಂದ ತಪ್ಪಿಸಿಕೊಳ್ಳುವಂತಿಲ್ಲ. ಅನುಭವಿಸುವ ನಮಗೆ ಅದು ಯಾತನಾಮಯ, ನೋಡುವವರಿಗೆ ಅದು ಯಾತನಾಮಯ. ದಾನಕ್ಕೆ ಧರ್ಮಕ್ಕೆ ಕೊಡದಿದ್ದರೂ ಇರುವ ಆಸ್ತಿಯನ್ನೆಲ್ಲ ವ್ಯಾಧಿಯ ನಿವಾರಣೆಗೆ ಖರ್ಚು ಮಾಡಲು ಸಿದ್ಧರಾಗಿರುವರು. ದೇಹದ ಮೂಲಕ ಸ್ವಲ್ಪ ಸುಖಪಟ್ಟಿದ್ದಕ್ಕೆ ಅಷ್ಟೊಂದು ವ್ಯಾಧಿಗಳನ್ನು ಅನುಭವಿಸಬೇಕಾಗಿದೆ. ವ್ಯಾಧಿ ಕಾಡುವಾಗ ಅಸಹಾಯಕ ಸ್ಥಿತಿಗೆ ಬರುತ್ತೇವೆ ನಾವು. ಪರಾಧೀನತೆ ಏನು ಎಂಬುದು ಆಗ ಗೊತ್ತಾಗುವುದು. ಇಷ್ಟಿದ್ದರೇನು, ಪ್ರತಿಯೊಂದಕ್ಕೂ ಮತ್ತೊಬ್ಬರನ್ನು ಗೋಗರೆಯಬೇಕು. ದುಃಖವೆಂಬ ಮತ್ತೊಂದು ಶತ್ರುವಿದೆ ಜೀವನದಲ್ಲಿ ಕಾಡುವುದಕ್ಕೆ. ವ್ಯಾಧಿಗಳಲ್ಲಿ ಹೇಗೆ ಬಹುವಿಧಗಳಿವೆಯೋ ಹಾಗೆಯೇ ದುಃಖದಲ್ಲಿಯೂ ಬಹುವಿಧಗಳಿವೆ. ಅದು ಯಾರಿಗೂ ಬಿಟ್ಟಿದ್ದಲ್ಲ. ಪ್ರತಿಯೊಬ್ಬನೂ ಯಾವುದಕ್ಕಾದರೂ ಕೊರಗುತ್ತಿರುವನು. ಒಂದು ಇದ್ದರೆ ಮತ್ತೊಂದು ಇಲ್ಲ. ಎಲ್ಲ ಇದೆ ಎಂದು ಯಾರು ತಾನೇ ಹೇಳಬಲ್ಲರು? ಈ ದುಃಖ ಬಡವನನ್ನು ಬಿಟ್ಟಿಲ್ಲ, ಪಂಡಿತನನ್ನೂ ಬಿಟ್ಟಿಲ್ಲ, ಪಾಮರನನ್ನೂ ಬಿಟ್ಟಿಲ್ಲ. ಒಬ್ಬೊಬ್ಬರನ್ನು ಒಂದೊಂದು ಬಗೆಯಾಗಿ ಕಾಡುತ್ತಿದೆ. ಇವುಗಳೆಲ್ಲ ಇರುವ ಜೀವನದಲ್ಲಿ ವಿಚಾರಪರನಿಗೆ ಬರೀ ದೋಷವೇ ಕಾಣುವುದು. ಈ ಸತ್ಯವನ್ನು ಮರೆಮಾಚುವುದಕ್ಕೆ ಬಳಿದ ಬಣ್ಣ ಸುಖವೆಂಬುದು. ಹೊರಗೆ ತಿಕ್ಕಿದೊಡನೆಯೇ ಹಾಕಿರುವ ಬಣ್ಣ ಗೊತ್ತಾಗಿ ಬಿಡುವುದು. ಅಸಕ್ತಿರನಭಿಶ್ವಂಗ ಪುತ್ರದಾರ ಗೃಹಾದಿಶು ನಿತ್ಯಂಚ ಸಮಚಿತ್ತತ್ವಂ ಇಷ್ಟಾನಿಷ್ಟೋಪಪತ್ತಿಷು. ಹೆಂಡತಿ, ಮನೆ, ಮಕ್ಕಳು ಮೊದಲಾದವುಗಳಲ್ಲಿ ಆಸಕ್ತಿ ಮತ್ತು ತನ್ಮಯತೆ ಇಲ್ಲದಿರುವುದು. ಇಷ್ಟ ಅನಿಷ್ಟಗಳು ಪ್ರಾಪ್ತವಾದಾಗ ಯಾವಾಗಲೂ ಸಮಚಿತ್ತನಾಗಿರುವುದು. ಸಂಸಾರದಲ್ಲಿ ಇರುತ್ತಾನೆ, ಆದರೆ ಸಂಸಾರಕ್ಕೆ ಅಂಟಿಕೊಂಡಿರುವುದಿಲ್ಲ. ನೀರಿನ ಮೇಲೆ ಕಮಲದ ಎಲೆ ಇದೆ, ಆದರೆ ನೀರಿಗೆ ಅಂಟಿಕೊಂಡಿಲ್ಲ. ಅವನು ಮನಸ್ಸಿನಲ್ಲಿ ಇವುಗಳಿಂದ ಕೈ ತೊಳೆದುಕೊಂಡಿರುವನು. ಈ ಸಂಬಂಧ ತಾತ್ಕಾಲಿಕ. ಈ ಜನ್ಮದಲ್ಲಿ ಈ ದೇಹಕ್ಕೆ ಸಂಬಂಧಪಟ್ಟವರು ಇವರು. ನಾವು ಬರುವುದಕ್ಕೆ ಮುಂಚೆ ಇವರ ಸಂಬಂಧವಿರಲಿಲ್ಲ. ಸತ್ತ ಮೇಲೆ ಇವರಾರೂ ನಮ್ಮ ಹಿಂದೆ ಬರುವವರಲ್ಲ. ತನ್ನ ಕರ್ತವ್ಯವನ್ನೇನೋ ಇವರಿಗೆ ಮಾಡುತ್ತಾನೆ. ಆದರೆ ಇವರಿಗೆ
ಕಟ್ಟಿಕೊಂಡಿರುವುದಿಲ್ಲ. ಅವನ ಪ್ರೀತಿಯಲ್ಲಿ ತನ್ಮಯತೆ ಇಲ್ಲ. ತನ್ಮಯತೆ ಎಂದರೆ ಅದರಲ್ಲಿ ಮುಳುಗಿ ಹೋಗಿರುವುದು. ಅವನು ಹರಿವ ನೀರಿನಲ್ಲಿ ಸ್ನಾನ ಮಾಡುತ್ತಾನೆ, ಆದರೆ ಪ್ರವಾಹದಿಂದ ಕೊಚ್ಚಿಕೊಂಡು ಹೋಗದಂತೆ ನೋಡಿಕೊಳ್ಳುತ್ತಾನೆ. ಜೀವನದಲ್ಲಿ ಒಬ್ಬನಿಗೆ ಬೇಕಾದುದು ಬರುವುದು, ಬೇಡವಾದುದು ಬರುವುದು. ಅವನು ಒಂದಕ್ಕೆ ಹಿಗ್ಗುವುದಿಲ್ಲ, ಮತ್ತೊಂದಕ್ಕೆ ಕುಗ್ಗುವುದಿಲ್ಲ. ಇವೆರಡನ್ನೂ ಎದುರಿಸುವುದಕ್ಕೆ ಮನಸ್ಸು ಸಿದ್ಧವಾಗಿರುವುದು. ಇವುಗಳ ಸೆಳೆತಕ್ಕೆ ಅವನು ಬೀಳುವುದಿಲ್ಲ. ಮಯಿ ಚಾನನ್ಯಯೋಗೇನ ಭಕ್ತಿರವ್ಯಭಿಚಾರಿಣಿ ವಿವಿಕ್ತ ದೇಶ ಸೇವಿತ್ವಂ ಅರತ್ಯರ್ಜನ ಸಂಸದಿ. ನನ್ನಲ್ಲಿ ಅನನ್ಯ ಯೋಗದ ಮೂಲಕ ಏಕನಿಷ್ಠೆಯಾದ ಭಕ್ತಿ, ಏಕಾಂತ ಸ್ಥಳದ ಸೇವನೆ, ಜನ ಸಮೂಹದಲ್ಲಿ ಅರುಚಿ. ಅವನಲ್ಲಿ ಅಂದರೆ ಆ ಜ್ಞಾನಿಯಲ್ಲಿ ಭಗವಂತನ ಮೇಲೆ ಅನನ್ಯವಾದ ಭಕ್ತಿ ಇರುವುದು. ಒಂದೇ ಸಮನಾಗಿ ಭಗವಂತನನ್ನು ಚಿಂತಿಸುತ್ತಿರುವನು, ಬಿಟ್ಟು ಬಿಟ್ಟು ಭಗವಂತನನ್ನು ಚಿಂತಿಸುವುದಿಲ್ಲ. ಅವನ ಭಕ್ತಿ ಜೀವನಕ್ಕೆ ರಜವೇ ಇಲ್ಲ. ಉತ್ತರಮುಖಿ ಯಾವಾಗಲೂ ಉತ್ತರ ದಿಕ್ಕನ್ನು ಹೇಗೆ ತೋರಿಸುತ್ತಿರುವುದೋ ಹಾಗೆ ಅವನ ಮನಸ್ಸು ಸದಾ ದೇವರ ಕಡೆ ತಿರುಗಿರುವುದು. ಅವನ ಭಕ್ತಿ ಏಕನಿಷ್ಠೆಯಿಂದ ಕೂಡಿದೆ. ಮತ್ತಾವುದನ್ನು ದೇವರಿಂದ ಪಡೆಯಬೇಕು ಎಂದು ಅವನು ದೇವರನ್ನು ಆಶಿಸುವುದಿಲ್ಲ. ಕೇವಲ ಪ್ರೀತಿಗಾಗಿ ಅವನನ್ನು ಆಶಿಸುವನು. ದೇವರು ಏನನ್ನು ಬೇಕಾದರೂ ಕೊಡಬಲ್ಲ ಎಂಬುದು ಅವನಿಗೆ ಗೊತ್ತಿದೆ. ಆದರೂ ಅವನು ಏನನ್ನು ಕೇಳುವುದಕ್ಕೆ ಹೋಗುವುದಿಲ್ಲ. ಬರೀ ಶುದ್ಧ ಭಕ್ತಿ ಮಾತ್ರ ಕೊಡು ಎಂದು ಬೇಡುತ್ತಾನೆ. ಅವನು ಏಕಾಂತ ಸ್ಥಳವನ್ನು ಪ್ರೀತಿಸುವನು. ನಿಸ್ಸಂದೇಹವಾಗಿ ಭಗವಂತನನ್ನು ಚಿಂತಿಸುವುದಕ್ಕೆ ಏಕಾಂತ ಸ್ಥಳದಷ್ಟು ಶ್ರೇಷ್ಠವಾಗಿರುವುದು ಮತ್ತಾವುದೂ ಇಲ್ಲ. ಅಲ್ಲಿ ನಮ್ಮನ್ನು ಯಾರೂ ನೋಡುತ್ತಿಲ್ಲ, ಯಾರಿಗೂ ಸಂಕೋಚ ಪಡಬೇಕಾಗಿಲ್ಲ. ನಮ್ಮ ಹೃದಯವನ್ನೆಲ್ಲ ದೇವರ ಹತ್ತಿರ ಬಿಚ್ಚಬಹುದು. ನಮ್ಮ ಮನಸ್ಸನ್ನೆಲ್ಲ ನಾವು ಚೆನ್ನಾಗಿ ವಿಭಜನೆ ಮಾಡಿಕೊಳ್ಳಬಹುದು. ಅಲ್ಲಿ ಬಾಹ್ಯದ ಯಾವ ಸುದ್ದಿ ಸಮಾಚಾರವೂ ಮನಸ್ಸನ್ನು ಮುಟ್ಟಿ ಅದನ್ನು ಆಚೆಗೆ ಸೆಳೆಯಲಾರದು. ಅಲ್ಲಿ ಅವನಿಗೆ ಜನಜಂಗುಳಿಯನ್ನು ಕಂಡರೆ ಆಗದು. ಮಂದಿಗಳು ಯಾವಾಗಲೂ ಲೌಕಿಕ ವಿಷಯಗಳನ್ನೇ ಮಾತನಾಡುವುದು. ಅವರ ಮಾತುಕತೆ, ವೇಷಭೂಷಣಗಳೆಲ್ಲ ಸಾಂಸಾರಿಕತೆಯಿಂದ ತುಂಬಿ ತುಳುಕುತ್ತಿರುವುದು. ಅವನಿಗೆ ಬೇಡದೇ ಇದ್ದರೂ ಈ ಮಾತುಕತೆಗಳನ್ನು ಕೇಳಬೇಕಾದಾಗ ತುಂಬ ವ್ಯಥೆಯಾಗುವುದು. ಅವನು ಜನಸಂಘವನ್ನೆಲ್ಲ ದೂರುತ್ತಾನೆ ಎಂದಲ್ಲ, ಯಾರು ಭಗವಂತನ ವಿಷಯವನ್ನು ಮಾತನಾಡುತ್ತಾರೆಯೋ ಅವರನ್ನು ಪ್ರೀತಿಸುತ್ತಾನೆ. ಅವರ ಸಂಘವನ್ನು ಕೆಲವು ವೇಳೆ ಆಶಿಸುತ್ತಾನೆ, ಆದರೆ ಯಾವಾಗಲೂ ಅಲ್ಲ. ದೇವನೆಡೆಗೆ ಹೋಗುವ ಯಾತ್ರಿಕ ಒಂಟಿ. ದೇವನೆಡೆಗೆ ಹೋಗುತ್ತಿರುವಂತಹ ಆತ ಒಂಟಿ. ಅವನು ಜೊತೆ ಕಟ್ಟಿಕೊಂಡು ಹೋಗುವುದಿಲ್ಲ. ಎಂತಹ ಒಳ್ಳೆಯ ಜೊತೆಯಾದರೂ ಯಾವಾಗಲೂ ಇದ್ದರೆ ಅದೊಂದು ಬಂಧನವಾಗುವುದು. ಭಕ್ತ ಏಕಾಂತ ಪ್ರಿಯ, ನಿರ್ಜನ ಪ್ರಿಯ. ಅಧ್ಯಾತ್ಮ ಜ್ಞಾನ ನಿತ್ಯತ್ವಂ ತತ್ವಜ್ಞಾನಾರ್ಥ ದರ್ಶನಂ ಏತಜ್ಞಾನಮಿತಿ ಪ್ರೋಕ್ತಂ ಅಜ್ಞಾನಂ ಯದತೋನ್ಯಥಾ. ಅಧ್ಯಾತ್ಮ ಜ್ಞಾನದಲ್ಲಿ ನಿಷ್ಠೆ, ತತ್ವಜ್ಞಾನದ ಅರ್ಥದ ಮೇಲೆ ಆಲೋಚನೆ, ಇವನ್ನೇ ಜ್ಞಾನ ಎಂದು ಹೇಳುವುದು. ಯಾವುದು ಇದಕ್ಕಿಂತ ಬೇರೆಯಾಗಿರುವುದೋ ಅದು ಅಜ್ಞಾನ. ಆಧ್ಯಾತ್ಮಿಕ ಜ್ಞಾನದಲ್ಲಿ ಶ್ರದ್ಧೆಯುಳ್ಳವನು ಅವನು. ಅದಕ್ಕೆ ಸಂಬಂಧಪಟ್ಟ ಕೆಲಸಗಳನ್ನು ಬಿಡದೆ ಮಾಡುತ್ತಿರುವನು. ಅದಕ್ಕೆ ಸಂಬಂಧಪಟ್ಟ ಪುಸ್ತಕಗಳನ್ನು ಓದುವನು, ಪ್ರಾರ್ಥನೆ ಮಾಡುವನು, ಧ್ಯಾನ ಜಪ ತಪಾದಿಗಳನ್ನು ಮಾಡುತ್ತಿರುವನು. ಅದಕ್ಕೆ ಸಂಬಂಧಪಟ್ಟ ಮಾತುಕತೆಗಳಲ್ಲಿ ಅವನು ನಿರತನಾಗಿರುವನು. ಒಂದು ದಿನವೂ ತಪ್ಪದೆ ಇವುಗಳನ್ನೆಲ್ಲ ಮಾಡುವನು. ತತ್ವಜ್ಞಾನದ ಅರ್ಥದ ಮೇಲೆ ಆಲೋಚನೆ ಮಾಡುವನು. ಆಧ್ಯಾತ್ಮಿಕ ಜೀವನಕ್ಕೆ ಸಂಬಂಧಪಟ್ಟ ವಿಷಯಗಳನ್ನು ಒಮ್ಮೆ ಓದಿಬಿಟ್ಟರೆ ಸಾಲದು. ಓದಿರುವುದನ್ನು ಚೆನ್ನಾಗಿ ತಿಳಿದುಕೊಳ್ಳಬೇಕು. ಅದನ್ನು ನಮ್ಮದನ್ನಾಗಿ ಮಾಡಿಕೊಳ್ಳಬೇಕು. ಹಾಗೆ ಮಾಡಬೇಕಾದರೆ ಆ ಭಾವನೆಯನ್ನೇ ಕುರಿತು ಮೆಲುಕು ಹಾಕುತ್ತಿರಬೇಕು. ಇದೇ ಮನನ. ಮೊದಮೊದಲು ನಮಗೆ ಅರ್ಥವಾಗದುದು ಕ್ರಮೇಣ ಮನನದಿಂದ ಅರ್ಥವಾಗತೊಡಗುವುದು. ಇದು ಗಟ್ಟಿಯಾದ ಕಾಳನ್ನು ನೀರಿನಲ್ಲಿ ಹಾಕಿ ನೆನೆಸಿದಂತೆ. ನೆನೆದ ಮೇಲೆ ಕಾಳು ಮೃದುವಾಗುವುದು. ಅದರಂತೆಯೇ ಮನನದ ಜಲದಲ್ಲಿ ಯಾವಾಗ ಒಂದು ವಿಷಯವನ್ನು ನೆನೆಸುತ್ತೇವೆಯೋ ಆಗ ಅದು ಕ್ರಮೇಣ ಅರ್ಥವಾಗುತ್ತಾ ಬರುವುದು. ಈ ಮೇಲಿನ ಗುಣಗಳಿದ್ದರೆ ಆತನಿಗೆ ಜ್ಞಾನ ಬಂದಿದೆ ಎಂದು ಅರ್ಥ. ಮೇಲಿನ ಗುಣಗಳಿಲ್ಲದೆ ಕೆಲವು ವಿಷಯಗಳನ್ನು ಮಾತ್ರ ತಿಳಿದುಕೊಂಡರೆ ಅದು ಜ್ಞಾನವಾಗುವುದಿಲ್ಲ. ನಾವು ತಿಳಿದುಕೊಂಡಿರುವುದು ನಮ್ಮ ಜೀವನದಲ್ಲಿ ಪ್ರವೇಶಿಸಿರಬೇಕು.
ಅದು ನನ್ನಲ್ಲಿ, ನಾನು ಅದರಲ್ಲಿ ಮುಳುಗಿರಬೇಕು. ಉಪ್ಪಿನಕಾಯಿಯನ್ನು ರಸದಲ್ಲಿ ಹಾಕಿಟ್ಟರೆ ಹಾಗೇ ಕೆಲವು ಕಾಲವಾದ ಮೇಲೆ ರಸದಲ್ಲಿ ಇರುವುದೆಲ್ಲ ಕಾಯೊಳಗೆ ಪ್ರವೇಶಿಸುವುದು, ಹೇಗೆ ಸ್ವಲ್ಪ ಕಾಲದ ನಂತರ ರಸದಲ್ಲಿ ಇರುವುದೆಲ್ಲ ಉಪ್ಪಿನಕಾಯೊಳಗೆ ಪ್ರವೇಶಿಸುವುದು, ಹಾಗೆಯೇ ನಾವು ತಿಳಿದುಕೊಂಡದ್ದು ನಮ್ಮ ಜೀವನಕ್ಕೆ ಪ್ರವೇಶಿಸಿ ನಮ್ಮ ಬಾಳಿನ ಅಂಶವಾಗಿರಬೇಕು. ಆಧ್ಯಾತ್ಮಿಕ ಜೀವನ ಅನುಷ್ಠಾನ ಪ್ರಧಾನವಾಗಿ ಇರುವುದು. ನಮಗೆ ಏನೇನು ಗೊತ್ತಿದೆ ಅದೆಲ್ಲ ಮುಖ್ಯ, ನಾವು ಏನನ್ನು ಅನುಭವಿಸಿದ್ದೇವೆ ಅದು ಮುಖ್ಯ. ನನ್ನ ಅನುಭವಕ್ಕೆ ಸಿಕ್ಕಿರುವುದಷ್ಟೇ ನನ್ನದು. ಜ್ಞೇಯಂ ಪ್ರವಕ್ಷ್ಯಾಮಿ ಯಜ್ಞಾತ್ವಾಮೃತಮಶ್ನುತೆ ಅನಾದಿಮತ್ಪರಂ ಬ್ರಹ್ಮ ನ ಸತ್ತನ್ನಾಸದುಚ್ಯತೆ. ಯಾವುದು ಜ್ಞೇಯವೋ, ಯಾವುದನ್ನು ತಿಳಿದುಕೊಂಡು ಮನುಷ್ಯ ಅಮೃತತ್ವವನ್ನು ಪಡೆಯುತ್ತಾನೋ ಅದನ್ನು ಹೇಳುತ್ತೇನೆ. ಅದು ಅನಾದಿ ಪರಬ್ರಹ್ಮ, ಅದು ಸತ್ ಅಲ್ಲ, ಅಸತ್ ಅಲ್ಲ ಎಂದು ಹೇಳಲ್ಪಟ್ಟಿದೆ. ಜ್ಞಾನವನ್ನು ಹೇಳಿಯಾದ ಮೇಲೆ ಜ್ಞೇಯದ ವಿಷಯ, ಯಾವ ವಿಷಯವನ್ನು ತಿಳಿದುಕೊಳ್ಳಬೇಕು ಅದರ ಸ್ವಭಾವ. ಇಲ್ಲಿ ಶ್ರೀಕೃಷ್ಣ ಜ್ಞಾನ ಎಂಬುದಕ್ಕೆ ಒಂದು ಹೊಸ ವಿವರಣೆಯನ್ನು ಕೊಡುತ್ತಾನೆ. ನಾವು ಸಾಧಾರಣವಾಗಿ ತಿಳಿದುಕೊಂಡಿರುವ ಜ್ಞಾನದ ಅರ್ಥಕ್ಕೂ ಇಲ್ಲಿ ಬರುವ ಜ್ಞಾನದ ಅರ್ಥಕ್ಕೂ ಬಹಳ ವ್ಯತ್ಯಾಸವಿದೆ. ಶ್ರೀಕೃಷ್ಣ ಕೊಡುವ ಗುಣಗಳಲ್ಲಿ ಎಲ್ಲ ಉದಾತ್ತವಾದ ನೀತಿಗಳು ಯಾರಲ್ಲಿದೆಯೋ, ಎಲ್ಲ ರೀತಿಯ ಉದಾತ್ತವಾದ ನೀತಿಗಳು ಯಾರಲ್ಲಿದೆಯೋ ಅವನು ಜ್ಞಾನಿ. ಅಹಂಕಾರವಿಲ್ಲದಿರುವುದು, ಡಂಬಾಚಾರವಿಲ್ಲದಿರುವುದು, ಅಹಿಂಸೆ, ಶಾಂತಿ, ಆರ್ಜವ, ಆಚಾರ್ಯೋಪಾಸನೆ, ಶೌಚ, ಸ್ಥೈರ್ಯ, ಆತ್ಮನಿಗ್ರಹ ಮುಂತಾದ ಗುಣಗಳೇ ತಳಹದಿ ಆಧ್ಯಾತ್ಮಿಕ ಅನುಭವವನ್ನು ಪಡೆಯಬೇಕಾದರೆ. ಈ ಗುಣಗಳಿಲ್ಲದೆ ಇದ್ದರೆ ನಮಗೆ ಆಧ್ಯಾತ್ಮಿಕ ಅನುಭವ ಬರಲಾರದು. ಅಕಸ್ಮಾತ್ತಾಗಿ ಬಂದರೂ ಅದು ಇರಲಾರದು. ಅನುಭವ ಎಂಬುದು ಮೇಲಿರುವ ಕಟ್ಟಡ, ಅದನ್ನು ಹೊರುವುದೇ ಅದರ ಕೆಳಗೆ ಇರುವ ತಳಪಾಯ. ತಳಪಾಯ ಬಲವಾಗಿ ಇದ್ದರೇನೆ ಮೇಲಿನ ಕಟ್ಟಡ ಭದ್ರವಾಗಿ ನಿಲ್ಲುವುದು. ಆಧ್ಯಾತ್ಮಿಕ ಜೀವನದಲ್ಲಿ ನೀತಿಯ ಜೀವನ ಅತಿ ಮುಖ್ಯ. ಬೇರೆ ಕ್ಷೇತ್ರಗಳಲ್ಲಾದರೆ ಅವನ ಜೀವನ ಹೇಗೆ ಬೇಕಾದರೂ ಇರಬಹುದು. ಆದರೆ ಅವನಿಗೇ ಸಂಬಂಧಪಟ್ಟ ವಿದ್ಯೆಯಲ್ಲಿ ಪ್ರಚಂಡನಾಗಿರಬಹುದು, ಹೊಲಸು ಜೀವನ ನಡೆಸಬಹುದು. ಆದರೂ ಚೆನ್ನಾದ ಸಂಗೀತಗಾರನಾಗಿರಬಹುದು, ಚಿತ್ರಗಾರನಾಗಿರಬಹುದು, ಸಾಹಿತಿಯಾಗಿರಬಹುದು, ವಿಜ್ಞಾನಿಯಾಗಿರಬಹುದು. ಇಲ್ಲಿ ಅವನ ಜೀವನ ಹೇಗೆ ಎಂದು ಪ್ರಶ್ನೆ ಹಾಕುವುದಿಲ್ಲ, ಅವನು ಏನೆಂದು ಮಾತ್ರ ಕೇಳುತ್ತೇವೆ. ಆಧ್ಯಾತ್ಮಿಕ ಜೀವನದಲ್ಲಾದರೂ ಮೊದಲು ಅವನ ಜೀವನ ಏನು, ಅನಂತರ ಅವನಿಗೆ ಏನು ಅನುಭವ ಸಿಕ್ಕಿದೆ ಎಂದು ಕೇಳುತ್ತೇವೆ. ಅವನ ಜೀವನವೇ ಅನೈತಿಕವಾಗಿದ್ದರೆ ಅಲ್ಲಿ ಯಾವ ಆಧ್ಯಾತ್ಮಿಕ ಅನುಭವಗಳು ಬರಲಾರವು. ಆದ ಕಾರಣವೇ ನೀತಿಗೆ ಅಷ್ಟೊಂದು ಪ್ರಾಮುಖ್ಯತೆ. ಇನ್ನು ಜ್ಞೇಯ ಎಂದರೆ ಯಾವುದನ್ನು ತಿಳಿದುಕೊಂಡರೆ ಮನುಷ್ಯ ಮುಕ್ತನಾಗುತ್ತಾನೆಯೋ ಅದು. ಇಲ್ಲಿ ತಿಳಿದುಕೊಳ್ಳುವುದು, ಅದರಂತಾಗುವುದು ಎರಡು ಒಟ್ಟಿಗೆ ಹೋಗುವುದು. ಅದರಂತಾಗದೆ ನಾನು ತಿಳಿದುಕೊಂಡಿದ್ದೇನೆ ಎಂದರೆ ಅದಕ್ಕೆ ಬೆಲೆ ಇಲ್ಲ, ಅದನ್ನು ಯಾರೂ ಮಾನ್ಯ ಮಾಡುವುದಿಲ್ಲ. ಯಾವಾಗ ಪರಮಾತ್ಮನನ್ನು ಒಬ್ಬ ತಿಳಿದುಕೊಳ್ಳುತ್ತಾನೆಯೋ ಅವನು ಇನ್ನು ಮೇಲೆ ಅಜ್ಞಾನಿಯಾಗಿರುವುದಕ್ಕೆ ಆಗುವುದಿಲ್ಲ. ಅವನಲ್ಲಿ ಇನ್ನು ಮುಂದೆ ವಾಸನೆಗಳು ಇರಲಾರವು, ಸಂದೇಹ ಇರಲಾರವು. ದೊಡ್ಡದೊಂದು ಕಾಡುಗಿಚ್ಚಿಗೆ ಒಂದು ಹಸಿಯ ಸೌದೆಯ ತುಂಡನ್ನು ಹಾಕಿದರೆ ಸ್ವಲ್ಪ ಹೊತ್ತಿನಲ್ಲಿಯೇ ಅದು ಹತ್ತಿಕೊಳ್ಳುವುದು, ಉರಿದು ಹೋಗುವುದು. ತನ್ನ ಹಿಂದಿನ ಸ್ವರೂಪವನ್ನು ಅದನ್ನು ರಕ್ಷಿಸಿಕೊಂಡು ಇರುವುದಕ್ಕೆ ಆಗುವುದಿಲ್ಲ. ಆದ ಕಾರಣವೇ ನಮ್ಮ ಶಾಸ್ತ್ರಗಳು ಯಾರು ಬ್ರಹ್ಮವನ್ನು ಅರಿಯುತ್ತಾನೆಯೋ ಅವನು ಬ್ರಹ್ಮನೇ ಆಗುತ್ತಾನೆ ಎಂದು ಸಾರುವವು. ಅದನ್ನು ತಿಳಿದುಕೊಂಡ ಮೇಲೆ ನಾವು ಆವಿಗೆಯಲ್ಲಿ ಬೆಂದ ಮಡಕೆಯಂತೆ ಆಗುತ್ತೇವೆ. ಅದನ್ನು ಪುನಃ ಕುಂಬಾರ ಚಕ್ರದ ಮೇಲೆ ಇಡಲಾಗುವುದಿಲ್ಲ, ಅದನ್ನು ಆಚೆಗೆ ಬಿಸುಡಬೇಕು. ಜ್ಞೇಯ ವಸ್ತುವನ್ನು ತಿಳಿದುಕೊಂಡಾದ ಮೇಲೆ ಅವನಿನ್ನು ಸಂಸಾರ ಚಕ್ರಕ್ಕೆ ಸಿಕ್ಕುವುದಿಲ್ಲ. ಅವನು ಹುರಿದ ಬೀಜದಂತೆ ಆಗುತ್ತಾನೆ. ಆ ಜ್ಞೇಯ ವಸ್ತು ಯಾವುದೆಂದರೆ ಅದೇ ಅನಾದಿ ಪರಬ್ರಹ್ಮ. ಆ ಪರಬ್ರಹ್ಮ ವಸ್ತುವಿಗೆ ಒಂದು ಆದಿಯಿಲ್ಲ. ದೇಶಕಾಲ ನಿಮಿತ್ತದಲ್ಲಿ ಒಂದು ಆದಿ ಅಂತ್ಯ ಎಂಬುದು ಇದೆ. ಆದರೆ ಯಾವುದು ದೇಶ ಕಾಲಕ್ಕೆ ಅತೀತವಾಗಿದೆಯೋ ಅಲ್ಲಿ ಆದಿಗೆ ಅರ್ಥವಿಲ್ಲ. ನಾವು ಯಾವಾಗ ಒಂದು ಆದಿಯನ್ನು ಒಪ್ಪಿಕೊಳ್ಳುತ್ತೇವೆಯೋ ಆಗ ನಮ್ಮ ಮನಸ್ಸು ಸುಮ್ಮನೆ ಇರುವುದಿಲ್ಲ.
ಆದಿಗೆ ಆದಿ ಯಾವುದು ಎಂದು ಕೇಳುವುದು. ಅದಕ್ಕೆ ಒಂದು ಆದಿಯನ್ನು ಒಪ್ಪಿಕೊಂಡರೆ ಅದಕ್ಕೆ ಆದಿ ಯಾವುದು ಎಂದು ಕೇಳುತ್ತಾ ಹೋಗುವುದು. ಈ ಬ್ರಹ್ಮವಸ್ತುವೇ ಆದಿ, ಅದಕ್ಕಿಂತ ಬೇರೆ ಯಾವುದು ಆದಿ ಇಲ್ಲ. ಮುಂಚೆ ಅದು, ಅನಂತರ ದೇಶಕಾಲ ನಿಮಿತ್ತದಲ್ಲಿ ನಾವು ನೋಡುವುದೆಲ್ಲವೂ ಆಗಿದೆ. ಅದನ್ನು ವಿವರಿಸುವುದಕ್ಕೆ ಶ್ರೀಕೃಷ್ಣ ಎರಡು ಗುಣವಾಚಕಗಳನ್ನು ಉಪಯೋಗಿಸುವನು. ಆ ಗುಣವಾಚಕಗಳು ಪರಸ್ಪರ ವಿರೋಧವಾಗಿರುವವು. ಪರಬ್ರಹ್ಮವನ್ನು ವಿವರಿಸುವುದಕ್ಕೆ ಇದೊಂದೇ ಹತ್ತಿರದ ಭಾಷೆ. ಅದನ್ನು ಸತ್ ಎಂದು ಹೇಳುವುದಕ್ಕೆ ಆಗುವುದಿಲ್ಲ, ಏಕೆಂದರೆ ಅದು ನಮ್ಮ ಎದುರಿಗೆ ಕಾಣುವ ದೃಶ್ಯ ವಸ್ತುಗಳಂತೆ ಇಲ್ಲ. ದೃಶ್ಯ ವಸ್ತುಗಳ ಬಗ್ಗೆ ಇಲ್ಲಿದೆ, ಅಲ್ಲಿದೆ, ಹಾಗಿದೆ, ಹೀಗಿದೆ ಎಂದು ನಾವು ಹೇಳಬಹುದು. ಆದರೆ ಪರಬ್ರಹ್ಮನ ವಿಷಯದಲ್ಲಿ ಹಾಗೆ ಹೇಳುವುದಕ್ಕೆ ಆಗುವುದಿಲ್ಲ. ಅದು ಕಣ್ಣಿಗೆ ಕಾಣುವುದಾವುದೂ ಅಲ್ಲ. ಕಣ್ಣಿಗೆ ಕಾಣುವುದೆಲ್ಲ ನಾಮರೂಪದಿಂದ ಆಗಿದೆ. ನಾಮರೂಪದಿಂದ ಆಗಿರುವುದೆಲ್ಲ ಒಂದು ಕಾಲದಲ್ಲಿ ಇರಲಿಲ್ಲ, ಈಗ ಇದೆ, ಮುಂದೆ ಇರುವುದಿಲ್ಲ. ಇವೆಲ್ಲ ಪರಸ್ಪರ ವಸ್ತುಗಳ ಸಂಯೋಗದಿಂದ ಆಗಿವೆ. ಇರುವಾಗಲೂ ಒಂದೇ ಸಮನಾಗಿರುವುದಿಲ್ಲ, ಕ್ಷಣ ಕ್ಷಣಕ್ಕೂ ಬದಲಾಯಿಸುತ್ತಾ ಇರುತ್ತವೆ. ಈ ಗುಂಪಿಗೆ ಸೇರಿದುದಲ್ಲ ಪರಬ್ರಹ್ಮ ವಸ್ತು. ಇನ್ನು ಅದನ್ನು ಅಸತ್ ಇಲ್ಲ ಎಂದು ಹೇಳೋಣವೇ ಎಂದರೆ ಹಾಗೆ ಹೇಳುವುದಕ್ಕೂ ಆಗುವುದಿಲ್ಲ, ಏಕೆಂದರೆ ಅದು ಇರಲೇಬೇಕು. ಆದರೆ ನಮಗೆ ಈಗ ಕಾಣುತ್ತಿರುವ ಯಾವ ವಸ್ತುವಿನಂತೆಯೂ ಅಲ್ಲ, ಏಕೆಂದರೆ ಅದು ನಿತ್ಯ ಸಾಕ್ಷಿಯಾಗಿದೆ. ದೃಶ್ಯ ಪ್ರಪಂಚದ ಮಹಾಸೌಧ ನಿಂತಿರುವುದೇ ಅದರ, ಅಂದರೆ ಪರಬ್ರಹ್ಮದ ಆಧಾರದ ಮೇಲೆ. ಮೇಲಿರುವುದನ್ನು ನೋಡುತ್ತೇವೆ, ಆಧಾರವನ್ನು ನೋಡುವುದಿಲ್ಲ. ಆದರೆ ಇಲ್ಲ ಎನ್ನಲಾಗುವುದೇ? ಅದಿಲ್ಲದೆ ಇದ್ದರೆ ಈ ದೃಶ್ಯ ಪ್ರಪಂಚವೇ ಇರುತ್ತಿರಲಿಲ್ಲ. ಅದು ಇದೆ, ಅದಿದ್ದರೆ ನಮಗೆ ಈಗ ವಸ್ತುಗಳು ಹೇಗೆ ಕಾಣುತ್ತಿವೆಯೋ ಹಾಗೆ ಇಲ್ಲ. ದೇಶ ಕಾಲ ನಿಮಿತ್ತದಲ್ಲಿ ನಾಮರೂಪವನ್ನು ಧರಿಸಿ ಯಾವುದೋ ಒಂದು ಘಟನೆಯಂತೆಯೋ ವ್ಯಕ್ತಿಯಂತೆಯೋ ವಸ್ತುವಿನಂತೆಯೋ ಆ ಪರಬ್ರಹ್ಮ ಇರುವುದಿಲ್ಲ. ಸರ್ವತಃ ಪಾಣಿಪಾದಂ ತತ್ ಸರ್ವತೋಕ್ಷಿಶಿರೋಮುಖಂ ಸರ್ವತಃ ಶ್ರುತಿಮಲ್ಲೋಕೆ ಸರ್ವಮಾವೃತ್ಯ ತಿಷ್ಠತಿ. ಅದು ಎಲ್ಲೆಲ್ಲಿಯೂ ಕೈಕಾಲುಗಳುಳ್ಳದ್ದು, ಎಲ್ಲೆಲ್ಲಿಯೂ ಕಣ್ಣು ತಲೆ ಬಾಯಿಗಳುಳ್ಳದ್ದು, ಎಲ್ಲೆಲ್ಲಿಯೂ ಕಿವಿಗಳುಳ್ಳದ್ದು, ಲೋಕದಲ್ಲಿ ಎಲ್ಲವನ್ನೂ ಆವರಿಸಿಕೊಂಡಿದೆ. ಪರಸ್ಪರ ವಿರೋಧ ಭಾವಗಳನ್ನು ವಿವರಿಸಲು ಯತ್ನಿಸಿದ್ದಾಯಿತು ಹಿಂದಿನ ಶ್ಲೋಕದಲ್ಲಿ. ಇಲ್ಲಿ ನಮ್ಮ ಬುದ್ಧಿ ಅಷ್ಟೇ ಕಕ್ಕಾಬಿಕ್ಕಿಯಾಗಬೇಕು ಅದನ್ನು ಕೇಳಿದರೆ. ಅಂತಹ ವಿವರಣೆಯನ್ನು ಕೊಡುತ್ತಾನೆ. ಇಂದ್ರಿಯಾತೀತವಾದ ಅನುಭವವನ್ನು ಇಂದ್ರಿಯದ ಭಾಷೆಯಲ್ಲಿ ಇಡಬೇಕಾದಾಗ ಬರುವ ತೊಡಕುಗಳು ಇವು. ಇಲ್ಲಿ ಪರಸ್ಪರ ವಿರೋಧವಾಗಿರುವವುಗಳೆಲ್ಲವೂ ಸಂಧಿಸುವವು. ಒಂದು ಮತ್ತೊಂದನ್ನು ಅಲ್ಲಗಳೆಯುವುದಿಲ್ಲ. ಒಂದರ ಜೊತೆಯಲ್ಲಿಯೇ ಮತ್ತೊಂದು ಇರುವಂತೆ ಕಾಣುವುದು. ಅದಕ್ಕೆ ಕೈಕಾಲುಗಳು ಎಲ್ಲೆಲ್ಲಿಯೂ ಇವೆ. ಅದೆಲ್ಲೋ ಒಂದು ಸ್ಥಳದಲ್ಲಿ, ಒಂದು ಕಾಲದಲ್ಲಿ, ಒಂದು ಕೆಲಸದಲ್ಲಿ ಮಾಡುವಂತಹದಲ್ಲ. ಎಲ್ಲಾ ಕಡೆಗಳಲ್ಲಿಯೂ ಇದೆ, ಎಲ್ಲಾ ಕೆಲಸಗಳನ್ನು ಮಾಡುತ್ತಿದೆ. ಬ್ರಹ್ಮಾಂಡದ ಚಲನವಲನಗಳ ಹಿಂದೆಲ್ಲ ಅದೇ ಇರುವುದು. ಎಲ್ಲೆಲ್ಲಿಯೂ ಅದಕ್ಕೆ ಕಣ್ಣುಗಳಿವೆ ಎಂದರೆ ಎಲ್ಲೆಲ್ಲಿ ಏನೇನು ಆಗುತ್ತಿದೆ ಎಂಬುದನ್ನು ಗಮನಿಸುತ್ತಿದೆ. ಅದು ನೋಡದ ಘಟನೆಯೇ ಇಲ್ಲ. ಅದು ಎಲ್ಲಾ ಕಡೆಯಲ್ಲಿಯೂ ತಲೆ ಬಾಯಿಗಳುಳ್ಳದ್ದು. ಮಾತನಾಡುತ್ತಿರುವುದರ ಹಿಂದೆ, ತಿನ್ನುತ್ತಿರುವುದರ ಹಿಂದೆ, ಯೋಚಿಸುತ್ತಿರುವುದರ ಹಿಂದೆಲ್ಲ ಅದೇ ಇರುವುದು. ವಿಶ್ವರೂಪದಲ್ಲಿ ಒಂದು ರೀತಿ ಅವನನ್ನು ಭಯಾನಕವಾಗಿ ಚಿತ್ರಿಸಲಾಯಿತು. ಇಲ್ಲಿ ಹೃದಯಕ್ಕೆ ಭಯವಲ್ಲ, ಬುದ್ಧಿಗೆ ಗ್ರಹಿಸುವುದಕ್ಕೆ ಆಗುವುದಿಲ್ಲ, ಅದು ತತ್ತರಿಸುವುದು. ಅಂತಹ ಭಾಷೆಯಲ್ಲಿ ಪರಬ್ರಹ್ಮನನ್ನು ಚಿತ್ರಿಸಲಾಗಿದೆ. ನಮ್ಮ ಬುದ್ಧಿಯಾದರೂ ಶಾಂತವನ್ನು ಗ್ರಹಿಸುವುದು, ಅಳೆಯುವುದು, ತೂಗುವುದು. ಇದರಿಂದ ಅನಂತವನ್ನು ಗ್ರಹಿಸುವುದಕ್ಕೆ ಆಗುವುದಿಲ್ಲ. ಅನಂತ ಶಾಂತದಲ್ಲಿ ಕಂಡಾಗ ನಮಗೆ ಹೀಗೆ ತೋರುವುದು. ಇಲ್ಲಿ ಅದು ಎಂದರೆ ಪರಬ್ರಹ್ಮ ಎಲ್ಲವನ್ನೂ ಆವರಿಸಿಕೊಂಡಿದೆ. ಆಕಾಶ ಹೇಗೆ ಕಾಣುವ ಚರಾಚರ ವಸ್ತುಗಳನ್ನೆಲ್ಲ ಆವರಿಸಿಕೊಂಡಿದೆಯೋ ಹಾಗೆ ಪರಬ್ರಹ್ಮ ವಸ್ತುಗಳನ್ನೆಲ್ಲ ಆವರಿಸಿಕೊಂಡಿದೆ. ಎಲ್ಲದರ ಒಳಗೆ ಮತ್ತು ಹೊರಗೆ ಅದು ಇದೆ ಮತ್ತು ಎಲ್ಲವನ್ನು ಅತಿಕ್ರಮಿಸಿಯೂ ಇದೆ. ಸರ್ವೇಂದ್ರಿಯ ಗುಣಾಭಾಸಂ ಸರ್ವೇಂದ್ರಿಯ ವಿವರ್ಜಿತಂ ಅಸಕ್ತಂ ಸರ್ವಭೃಚ್ಚೈವ ನಿರ್ಗುಣಂ ಗುಣಭೋಕ್ತೃ ಚ. ಅದು ಎಲ್ಲಾ ಇಂದ್ರಿಯಗಳ ಗುಣದಿಂದ ಬೆಳಗುತ್ತಿದೆ, ಸರ್ವೇಂದ್ರಿಯ ರಹಿತವಾಗಿದೆ,
ಅಲ್ಲಿ ಯಾವ ಆಸಕ್ತಿಯೂ ಇಲ್ಲ. ಅದು ಎಲ್ಲಕ್ಕೂ ಆಧಾರ, ನಿರ್ಗುಣ ಮತ್ತು ಗುಣಗಳ ಭೋಕ್ತೃ. ಬ್ರಹ್ಮ ಎಲ್ಲ ಇಂದ್ರಿಯಗಳ ಗುಣದಿಂದ ಬೆಳಗುತ್ತಿದೆ. ಬ್ರಹ್ಮ ಸರ್ವವ್ಯಾಪಿ, ಎಲ್ಲರಲ್ಲಿಯೂ ತುಂಬಿದೆ. ಅದು ನಮ್ಮ ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ, ಬುದ್ಧಿ, ಮನಸ್ಸು, ಅಹಂಕಾರಗಳ ಹಿಂದೆಲ್ಲ ಬೆಳಗುತ್ತಿದೆ. ಬೆಳಗುವಾಗ ಆಯಾ ಇಂದ್ರಿಯಗಳೇ ಬೆಳಗುತ್ತಿವೆಯೇನೋ ಎಂದು ನಾವು ತಪ್ಪು ಭಾವಿಸುತ್ತೇವೆ. ವಿದ್ಯುತ್ ಶಕ್ತಿ ಹಲವು ಬಲ್ಪುಗಳಲ್ಲಿ ಪ್ರಕಾಶಿಸುವಾಗ ಆಯಾ ಬಲ್ಪಿಗೆ ಹಾಕಿರುವ ಬಣ್ಣದಂತೆ ಕಾಣುತ್ತದೆ. ವಿದ್ಯುತ್ತಿಗೆ ಯಾವ ಬಣ್ಣವೂ ಇಲ್ಲ, ಆದರೆ ಪ್ರತಿಯೊಂದು ವಸ್ತುವಿನ ಬಣ್ಣವನ್ನು ತೆಗೆದುಕೊಂಡಂತೆ ಕಾಣುವುದು. ಇದು ಬೃಂದಾವನದ ನೀರಿಗೆ ಬಣ್ಣ ಬರುವಂತೆ. ಕಾವೇರಿಯ ನೀರು ಮೆಟ್ಟಿಲುಗಳ ಮೇಲಿಂದ ಬೀಳುತ್ತದೆ. ಆಗೊಂದು ಬಣ್ಣದ ಬಲ್ಪಿನ ಮೂಲಕ ಬೆಳಕನ್ನು ಅದರ ಮೇಲೆ ಬಿಡುವರು. ಕೃತಕ ಚಿಲುಮೆಗಳಲ್ಲಿ ನೀರು ಹಲವು ಆಕಾರಗಳನ್ನು ಧರಿಸಿ ಬೀಳುವಾಗ ಅದರ ಮೇಲೆ ಬಣ್ಣ ಬಣ್ಣದ ಕಾಂತಿಯನ್ನು ಬಿಡುವರು. ಅದರಿಂದ ನೀರಿಗೆ ಆ ಬಣ್ಣ ಬಂದಂತೆ ನಮಗೆ ಭ್ರಾಂತಿಯಾಗುವುದು. ಆದರೆ ನೀರಿಗೆ ಯಾವ ಬಣ್ಣವೂ ಇಲ್ಲ, ಅದು ತನ್ನ ಮೇಲೆ ಬೀಳುವ ಬಣ್ಣವನ್ನು ಪ್ರತಿಬಿಂಬಿಸುತ್ತದೆ ಅಷ್ಟೇ. ಅದರಂತೆಯೇ ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ ಮುಂತಾದ ಬಲ್ಪುಗಳ ಹಿಂದೆ ಪರಮಾತ್ಮನಿರುವುದರಿಂದ ಆ ಬಲ್ಪುಗಳೇ ಪ್ರಕಾಶವಾದಂತೆ ಕಾಣುವುದು. ಬರೀ ಬಲ್ಪಿಗೆ ಬೆಳಗಲು ಶಕ್ತಿ ಇಲ್ಲ, ಹಿಂದೆ ವಿದ್ಯುತ್ ಶಕ್ತಿ ಸಂಪರ್ಕವಿರುವುದರಿಂದ ಅದು ಬೆಳಗುತ್ತಿದೆ. ಆ ಸಂಪರ್ಕ ಕಡಿದೊಡನೆಯೇ ಬೆಳಕು ನಿಲ್ಲುವುದು. ಅದು ಸರ್ವೇಂದ್ರಿಯ ರಹಿತವಾಗಿದೆ. ಬ್ರಹ್ಮ ಈ ವಸ್ತುಗಳ ಮೂಲಕ ಬೆಳಗುತ್ತಿದ್ದರೂ ಅದು ಯಾವ ಇಂದ್ರಿಯಕ್ಕೂ ಅಂಟಿಕೊಂಡಿಲ್ಲ. ಯಾವ ಮಧ್ಯವರ್ತಿಯ ಮೂಲಕ ಬೆಳಗುವುದು ಆಗ ಆಯಾ ಗುಣಗಳನ್ನು ಪಡೆದುಕೊಂಡಿರುವಂತೆ ಕಂಡರೂ ಅದಕ್ಕೆ ಯಾವ ಬಣ್ಣವೂ ಇಲ್ಲ. ವಿದ್ಯುತ್ ಶಕ್ತಿ ಬಣ್ಣದ ಬಲ್ಪುಗಳ ಮೂಲಕವಾಗಿ ಬೆಳಗಿದಾಗಲೂ ಬಣ್ಣಗಳಿಗೆ ಅದು ಅಂಟಿಕೊಂಡಿಲ್ಲ. ಬಣ್ಣದ ಬುಡ್ಡಿಗಳಿಗೆ ನೀರನ್ನು ಹಾಕಿದರೆ ಆ ನೀರು ಆ ಬುಡ್ಡಿಯ ಆಕಾರವನ್ನು ತಾಳಿದಂತೆ ಕಾಣುವುದು. ಆದರೆ ಆ ನೀರನ್ನು ಹೊರಗೆ ಚೆಲ್ಲಿದರೆ ಅದಕ್ಕೆ ಯಾವ ಆಕಾರವಾಗಲಿ ಬಣ್ಣವಾಗಲಿ ಬಂದಿಲ್ಲವೆಂಬುದು ನಮಗೆ ಗೊತ್ತಾಗುವುದು. ಅವನು ಇಂದ್ರಿಯಗಳ ಮೂಲಕ ಕೆಲಸ ಮಾಡುತ್ತಿರುವನು, ಆದರೆ ಅವನು ಇಂದ್ರಿಯಗಳಿಗೆ ಅಂಟಿಕೊಂಡಿಲ್ಲ ಮತ್ತು ಅವುಗಳಿಂದ ಬರುವ ಫಲಗಳಿಗೂ ಆಸಕ್ತನಲ್ಲ. ಇಂದ್ರಿಯದ ಮೂಲಕ ಬೆಳಗುವುದು ಬೇರೆ, ಇಂದ್ರಿಯಕ್ಕೆ ಅಂಟಿಕೊಳ್ಳುವುದು ಬೇರೆ. ವಿದ್ಯುತ್ ಶಕ್ತಿ ಬಲ್ಪಿನ ಮೂಲಕ ಬೆಳಗುವುದು, ಆದರೆ ಬಲ್ಪಿಗೆ ಅಂಟಿಕೊಂಡಿಲ್ಲ. ಅದನ್ನು ಆರಿಸಿದೊಡನೆ ಸ್ವಲ್ಪವೂ ಅಲ್ಲಿ ವಿದ್ಯುತ್ ಶಕ್ತಿ ಇರುವುದನ್ನು ನೋಡುವುದಿಲ್ಲ. ಅದರಿಂದ ಬೆಳಕು ಬರುತ್ತದೆ. ಆ ಬೆಳಕಿನಿಂದ ಒಬ್ಬೊಬ್ಬ ಒಂದೊಂದು ಕೆಲಸವನ್ನು ಮಾಡುವನು. ಒಬ್ಬ ದೀಪದ ಬೆಳಕಿನಲ್ಲಿ ಭಾಗವತ ಓದುವನು, ಇನ್ನೊಬ್ಬ ಅದೇ ಬೆಳಕಿನಲ್ಲಿ ಸುಳ್ಳು ಅರ್ಜಿ ಬರೆಯುವನು. ಇದರಿಂದ ದೀಪವನ್ನು ದೂರುವುದಕ್ಕೆ ಆಗುವುದಿಲ್ಲ. ಇದು ಯಾವುದಕ್ಕೂ ಅಂಟಿಕೊಳ್ಳದೇ ಇದ್ದರೂ ಇದೇ ಎಲ್ಲಕ್ಕೂ ಆಧಾರ. ಇದಿದ್ದರೆ ಕರ್ಮೇಂದ್ರಿಯ, ಜ್ಞಾನೇಂದ್ರಿಯ, ಮನಸ್ಸು, ಬುದ್ಧಿ ಇವೆಲ್ಲವೂ ಕೆಲಸ ಮಾಡಬೇಕಾದರೆ, ಮಡಿಕೆ ಕುಡಿಕೆಗಳೆಲ್ಲ ಇರಬೇಕಾದರೆ ಮೊದಲು ಜೇಡಿ ಮಣ್ಣು ಇರಬೇಕು, ಅನಂತರ ಮಡಿಕೆ ಕುಡಿಕೆಗಳೆಲ್ಲ ಅದರಿಂದ ಆಗುವುದು. ಜೇಡಿ ಮಣ್ಣು ಇಲ್ಲದೆ ಮಡಿಕೆ ಕುಡಿಕೆ ಹೇಗೆ ಆಗಬಲ್ಲದು? ಮೊದಲು ನೂಲು, ಅನಂತರ ಅದರಿಂದ ಆದ ಬಗೆ ಬಗೆಯ ಆಕಾರದ ಬಟ್ಟೆಗಳು. ನೂಲೇ ಇಲ್ಲದೆ ಬಟ್ಟೆ ತಾನೇ ಹೇಗೆ ಇರಬಲ್ಲದು? ಅದರಂತೆಯೇ ಮೊದಲು ಬ್ರಹ್ಮ, ಆಮೇಲೆ ಈ ಜಗತ್ತು. ಅವನಿದ್ದರೆ ಈ ಜಗತ್ತು, ಅವನಿಲ್ಲದೆ ಈ ಜಗತ್ತು ಇರಲಾರದು. ನಾನಿದ್ದರೆ ತಾನೇ ಕನಸು ಇರಬಲ್ಲದು, ನನ್ನನ್ನು ಬಿಟ್ಟು ಕನಸು ಇರಲಾರದು. ಸಾಗರ ಇದ್ದರೆ ತಾನೇ ಸಾಗರದ ಮೇಲೆ ಏಳುವ ಅಲೆ, ನೊರೆ, ಗುಳ್ಳೆ ಇವುಗಳೆಲ್ಲ ಇರಬಲ್ಲವು. ಅದರಂತೆಯೇ ಬ್ರಹ್ಮ ಈ ಪ್ರಪಂಚಕ್ಕೆ ಉಪಾದಾನ ಕಾರಣವೂ ನಿಮಿತ್ತ ಕಾರಣವೂ ಎರಡೂ ಆಗಿರುವನು. ಅವನು ಯಾವ ಗುಣಕ್ಕೂ ಅಂಟಿಕೊಂಡಿಲ್ಲ. ಈ ಪ್ರಪಂಚದಲ್ಲೆಲ್ಲ 3 ಗುಣಗಳು ಆವರಿಸಿಕೊಂಡಿವೆ. ಅವೇ ಸತ್ವ, ರಜಸ್ಸು ಮತ್ತು ತಮಸ್ಸು. ಬ್ರಹ್ಮ ಯಾವ ಗುಣಕ್ಕೂ ಬದ್ಧನಾಗದವನು. ಅವನಿಂದ ಈ ಗುಣಗಳು ಬಂದಿವೆ, ಆದರೆ ಅವನಾದರೂ ಇವುಗಳಾವುದಕ್ಕೂ ಬದ್ಧನಾಗದೇ ಇರುವನು. ಆದರೂ ಅವನು ಗುಣಗಳ ಭೋಕ್ತೃ, ಎಂದರೆ ಆ ಗುಣಗಳನ್ನು ಅನುಭವಿಸುವಂತೆ ಕಾಣುವನು. ವಿದ್ಯುತ್ ಶಕ್ತಿ ಬಣ್ಣದ ಬಲ್ಪಿನಲ್ಲಿ ಬೆಳಗಿದಾಗ ಆಯಾ ಬಣ್ಣವನ್ನೇ ತೆಗೆದುಕೊಂಡಿರುವಂತೆ ನಮಗೆ ಕಾಣುವುದು. ನೀರನ್ನು ಬೇರೆ ಬೇರೆ ಬಾಟಲುಗಳಿಗೆ ಹಾಕಿದಾಗ ಆ ಬಾಟಲಿನ ಬಣ್ಣ ಮತ್ತು ಆಕಾರವನ್ನು ಪಡೆದಂತೆ ಕಾಣುವುದು. ಇಲ್ಲಿ ಗುಣಗಳನ್ನು ಅವನು ಅಳೆಯುತ್ತಿರುವನು. ದಾಸನಾಗಿ ಅದಕ್ಕೆ ಅಂಟಿಕೊಂಡಿಲ್ಲ. ಯಜಮಾನನಾಗಿ ಸಾಕ್ಷಿಯಂತೆ ಅವುಗಳನ್ನು ಅರಿತುಕೊಳ್ಳುತ್ತಿರುವನು. ಆದರೆ ಅವನು
ಯಾವ ಕಾಲದಲ್ಲಿಯೂ ಅದರಿಂದ ಬಾಧಿತನಾಗುವುದಿಲ್ಲ. ಬಹಿರಂತಶ್ಚ ಭೂತಾನಾಂ ಅಚರಂಚರಮೇವ ಚ ಸೂಕ್ಷ್ಮತ್ವಾತ್ತದ ವಿಜ್ಞೇಯಂ ದೂರಸ್ಥಂ ಚಾಂತಿಕೇ ಚ ತತ್. ಅದು ಸಮಸ್ತ ಪ್ರಾಣಿಗಳ ಒಳಗೂ ಹೊರಗೂ ಇರುವುದು ಚರಾಚರ ಸ್ವರೂಪವಾಗಿದೆ. ಸೂಕ್ಷ್ಮ ಸ್ವರೂಪವಾಗಿರುವುದರಿಂದ ಅರಿಯಲು ಅಸಾಧ್ಯವಾಗಿರುವುದು. ಅದು ದೂರದಲ್ಲಿರುವುದು, ಸಮೀಪದಲ್ಲಿಯೂ ಇರುವುದು. ಅದು ಎಲ್ಲದರ ಒಳಗೆ ಮತ್ತು ಹೊರಗೆ ಇದೆ. ಇದಕ್ಕೆ ಒಂದು ಉದಾಹರಣೆ ನಮಗೆ ಬೇಕಾದರೆ ಆಕಾಶ. ಆಕಾಶದಲ್ಲಿ ಬ್ರಹ್ಮಾಂಡಗಳೆಲ್ಲ ತೇಲುತ್ತಿವೆ. ಅದೇ ಆಕಾಶ ಅತ್ಯಂತ ಸಣ್ಣದರ ಒಳಗೂ ಇದೆ. ಅದೇ ಆಕಾಶವೇ ಅತ್ಯಂತ ಸಣ್ಣದರ ಒಳಗೂ ಇದೆ. ಅತಿ ದೊಡ್ಡ ನಿಹಾರಿಕೆ ಕೂಡ ಆಕಾಶದಲ್ಲಿದೆ. ಅತ್ಯಂತ ಸಣ್ಣದು ಮತ್ತು ಅತ್ಯಂತ ದೊಡ್ಡದು ಇದರಲ್ಲಿ ಇರುವುದು ಮಾತ್ರವಲ್ಲ ಆಕಾಶ, ಇದನ್ನು ಅತಿಕ್ರಮಿಸಿದೆ. ನಾವು ಯಾವುದನ್ನು ಬ್ರಹ್ಮಾಂಡ ಎಂದು ಹೇಳುತ್ತೇವೆಯೋ ಅದು ಬ್ರಹ್ಮನ ಯಾವುದೋ ಸಣ್ಣ ಅಂಶ. ಇನ್ನು ಬಹುಪಾಲು ಇದಕ್ಕೆ ಅತೀತವಾಗಿದೆ. ನಮಗೆ ತಿಳಿದಿರುವ ಜ್ಞಾನವೆಲ್ಲ ಅಲ್ಪ. ಅವನು ಇದನ್ನು ಅತಿಕ್ರಮಿಸಿರುವನು. ಈ ಪ್ರಪಂಚದಲ್ಲಿ ಅವನು ಓತಪ್ರೋತನಾಗಿದ್ದಾನೆ. ಆದರೆ ಅವನು ಇಲ್ಲಿಯೇ ಖಾಲಿಯಾಗಿ ಹೋಗಿಲ್ಲ. ಅವನ ಯಾವುದೋ ಒಂದು ಭಾಗ ಈ ಬ್ರಹ್ಮಾಂಡವಾಗಿರುವುದು. ಸಮುದ್ರದ ನೀರಿನಲ್ಲಿ ಯಾವುದೋ ಸಣ್ಣ ಅಂಶ ನೀರ್ಗಲ್ಲಿಗಿಂತ, ಅಂದರೆ ಐಸ್ಬರ್ಗ್ ನೀರ್ಗಲ್ಲಿನಂತೆ ತೇಲುತ್ತಿದೆ. ಅದರ ಬಹು ಅಂಶ ನೀರ್ಗಲ್ಲಿಗೆ ಅತೀತವಾಗಿದೆ. ಅದು ಚರಾಚರ ಸ್ವರೂಪವಾಗಿದೆ. ಈ ಪ್ರಪಂಚದಲ್ಲಿ ನಾವು ಏನನ್ನು ನೋಡುತ್ತೇವೆಯೋ ಅದೆಲ್ಲ ಆಗಿರುವುದು ಅದರಿಂದಲೇ. ದೊಡ್ಡ ದೊಡ್ಡ ನಕ್ಷತ್ರಗಳು, ಗ್ರಹಗಳು, ಸೂರ್ಯ ಚಂದ್ರರು ಆಗಬಹುದು, ಅಣು ರೇಣು ತೃಣ ಕಾಷ್ಟ ಆಗಬಹುದು. ಅದೆಲ್ಲ ಆಗಿರುವುದು ಅದರಿಂದಲೇ. ಅದು ಚರ ಮತ್ತು ಅಚರವಾಗಿರುವ ವಸ್ತುಗಳು ಮಾತ್ರವಲ್ಲ, ಅದೇ ಜಡ ಮತ್ತು ಚೇತನದಂತೆ ರೂಪು ತಾಳಿದೆ. ಈ ಜಗತ್ತಿನಂತೆ ಜಡ ಸ್ವರೂಪವನ್ನು ತಳೆದಿರುವುದು ಅದೇ. ಚೇತನದಂತೆ ಹಲವು ಪಶು ಪಕ್ಷಿ ಮನುಷ್ಯರಂತೆ ರೂಪನ್ನು ಧರಿಸಿರುವುದರ ಹಿಂದೆಯೂ ಅದೇ ಇರುವುದು. ಜೀವ ಮತ್ತು ಜಗತ್ತೆಂದು ಯಾವುದನ್ನು ಹೇಳುವೆವೋ ಅದಾಗಿರುವುದು ಆ ಬ್ರಹ್ಮನಿಂದ. ಅದು ಸೂಕ್ಷ್ಮವಾಗಿರುವುದರಿಂದ ತಿಳಿಯಲು ಕಷ್ಟ. ನಾವು ಒಂದು ವಸ್ತುವನ್ನು ತಿಳಿದುಕೊಳ್ಳಬೇಕಾದರೆ ಕೆಲವು ಸಾಧನಗಳನ್ನು ಉಪಯೋಗಿಸುತ್ತೇವೆ. ಅದೇ ಪಂಚೇಂದ್ರಿಯಗಳು, ಮನಸ್ಸು ಮತ್ತು ಬುದ್ಧಿ. ಇವುಗಳು ಯಾವುದು ಇವುಗಳ ಒಳಗೆ ಬೀಳುವವೋ ಅದನ್ನು ತಿಳಿದುಕೊಳ್ಳುತ್ತೇವೆ. ಯಾವುದು ಇದನ್ನು ಗಣನೆಗೆ ತರುವುದಿಲ್ಲವೋ, ಈ ಪಂಚೇಂದ್ರಿಯಗಳು ಮನಸ್ಸು ಬುದ್ಧಿಯ ಬಲೆಗೆ ಬೀಳುವುದಿಲ್ಲವೋ ಅದನ್ನು ನಾವು ತಿಳಿದುಕೊಳ್ಳಲಾರೆವು. ದೊಡ್ಡ ಬಲೆಯನ್ನು ಒಡ್ಡಿರುತ್ತೇವೆ. ಹಾರಾಡುತ್ತಿರುವ ಹಕ್ಕಿ, ಚಿಟ್ಟೆ ಮತ್ತು ಕಸ ಕಡ್ಡಿ ತರಗೆಲೆಗಳು ಬೇಕಾದರೆ ಅದರಲ್ಲಿ ಸಿಕ್ಕಿ ಹಾಕಿಕೊಳ್ಳುವವು. ಆದರೆ ಗಾಳಿಯನ್ನು ಹಿಡಿಯಬಲ್ಲದೆ ಅದು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೊರಟು ಹೋಗುವುದು. ನಾವು ಅದನ್ನು ಹಿಡಿಯುವುದಕ್ಕೆ ಆಗುವುದಿಲ್ಲ. ಆದರೆ ಅದರರ್ಥ ಅದು ಇಲ್ಲ ಎಂದಲ್ಲ. ನಾವು ಅದನ್ನು ಗ್ರಹಿಸಲಾರೆವು ಎಂದು ಒಪ್ಪಿಕೊಳ್ಳುತ್ತೇವೆ. ನಮ್ಮ ಇಂದ್ರಿಯಗಳಿಗೆ ಒಂದು ವಸ್ತು ಗೊತ್ತಾಗಬೇಕಾದರೆ ಅದಕ್ಕೆ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇರಬೇಕು. ಇವಿಲ್ಲದೆ ಇದ್ದರೆ ಅದನ್ನು ಅರ್ಥ ಮಾಡಿಕೊಳ್ಳಲಾರೆವು. ಅದರಂತೆಯೇ ನಮ್ಮ ಬುದ್ಧಿ ದೇಶ ಕಾಲ ನಿಮಿತ್ತದ ಕ್ಷೇತ್ರದಲ್ಲಿ ಕೆಲಸ ಮಾಡುವುದು. ಅಲ್ಲಿ ಪ್ರತಿಯೊಂದಕ್ಕೂ ಕಾರ್ಯಕಾರಣ ಸಂಬಂಧ ಏರ್ಪಡಿಸುವುದು. ಕಾರ್ಯಕಾರಣ ಸಂಬಂಧವಿದ್ದರೇನೆ ಅದು ತಿಳಿಯಬಲ್ಲದು. ಅದನ್ನು ಮೀರಿತು ಎಂದರೆ ಬುದ್ಧಿ ನಿಸ್ಸಹಾಯಕವಾಗುವುದು. ನನ್ನ ಕೈಯಲ್ಲಿ ಸಾಧ್ಯವಿಲ್ಲ ಇದು ಎನ್ನುವುದು. ಬುದ್ಧಿ ಗ್ರಹಿಸುವುದಕ್ಕೆ ಸಾಧ್ಯವಾಗದ ವಸ್ತು ಪ್ರಪಂಚದಲ್ಲಿ ಇಲ್ಲ ಎಂದಲ್ಲ, ಬಹುಪಾಲು ನಮ್ಮ ಬುದ್ಧಿಗೆ ನಿಲುಕದುದೇ ಇರುವುದು. ಎಲ್ಲೋ ಒಂದು ಸ್ವಲ್ಪವನ್ನು ಮಾತ್ರ ಬುದ್ಧಿ ತಿಳಿದುಕೊಳ್ಳಬಲ್ಲದು. ನಮ್ಮಲ್ಲಿರುವುದು ಸೇರು, ಪಾವು, ಚಟಾಕು. ಇದರಿಂದ ಕೆಲವು ವಸ್ತುಗಳನ್ನು ಇಷ್ಟು ಇದೆ ಎಂದು ಹೇಳುತ್ತೇವೆ. ಆದರೆ ಈ ಸಾಧನದಿಂದ ಆಕಾಶವನ್ನು ಅಳೆಯಲಾಗುವುದೇ? ಅವುಗಳನ್ನೆಲ್ಲ ಅಳೆಯಬೇಕಾದರೆ ಸೂಕ್ಷ್ಮ ಯಂತ್ರಗಳು ಬೇಕು. ಅದರಿಂದ ಮಾತ್ರ ಸಾಧ್ಯ. ಅದರಂತೆಯೇ ಸಾಧಾರಣ ಜನರ ಬುದ್ಧಿ ಇನ್ನೂ ಜಡಾವಸ್ಥೆಯಲ್ಲಿ ಇರುವ ಕೆಲವು ವಿಷಯಗಳನ್ನು ಮಾತ್ರ ಸಾಧಾರಣ ಬುದ್ಧಿ ತಿಳಿದುಕೊಳ್ಳಬಲ್ಲದು. ಅದಿನ್ನೂ ಪ್ರಬುದ್ಧವಾಗಿಲ್ಲ. ಈಗಿನ ಸ್ಥಿತಿಯಲ್ಲಿ ಅದು ಪರಬ್ರಹ್ಮನನ್ನು ಅರಿಯಲಾರದು. ಅದು ದೂರದಲ್ಲಿದೆ. ಎಂದರೆ ಅಜ್ಞಾನಿಗಳಿಗೆ ಆ ಪರಬ್ರಹ್ಮವೆಂಬುದು ಬಹಳ ದೂರದಲ್ಲಿದೆ. ಅವರಿಗೆ ನಿಲುಕುವ ವಸ್ತುವೇ ಅಲ್ಲ ಅದು. ದೇವರು ಎಂದೊಡನೆ ಆಕಾಶದ ಕಡೆ ನೋಡುವರು ಹಲವರು. ಏನೋ ದೇವರು ಮೋಡಗಳಾಚೆ ಇರುವಂತೆ.
ಅಜ್ಞಾನಿಗಳ ಕೈಗೆ ಎಟುಕದ ವಸ್ತು ಅದು. ಆದರೆ ಅದು ಅತ್ಯಂತ ಸಮೀಪದಲ್ಲಿಯೇ ಇದೆ. ಯಾರಿಗೆ? ಜ್ಞಾನಿಗಳಿಗೆ. ಇದರಷ್ಟು ಹತ್ತಿರವಾಗಿರುವುದು ಮತ್ತಾವುದೂ ಇಲ್ಲ. ಅವನಷ್ಟು ಸಮೀಪದ ವಸ್ತು ಮತ್ತಾವುದೂ ಇಲ್ಲ. ಮೊದಲು ಅವನು, ಅನಂತರ ಜೀವ ಮತ್ತು ಜಗತ್. ಮೊದಲು ಅವನು, ಅನಂತರ ನಾನು, ನನ್ನ ದೇಹ, ಮನಸ್ಸು, ಬುದ್ಧಿ, ಇಂದ್ರಿಯ, ದೇಹಗಳು. ಅವನೇ ಇಲ್ಲದೆ ನಾವು ಹೇಗೆ ಬರುತ್ತೇವೆ? ಸಾಗರವೇ ಇಲ್ಲದೆ ಅಲೆ ಹೇಗೆ ಬರುತ್ತದೆ? ಅಲೆಯಲ್ಲಿ ಕೂಡ ಸತ್ಯವಾಗಿರುವುದು ಯಾವುದು? ಸಾಗರ ತಾನೇ. ಅಲೆ ಸಾಗರವನ್ನು ತಿಳಿಯಬೇಕಾದರೂ ಎಲ್ಲೋ ದೂರಕ್ಕೆ ಹೊರಗೆ ಹೋಗಬೇಕಾಗಿಲ್ಲ. ತನ್ನೊಳಗೆ ಮುಳುಗಿದರೆ ಸಾಕು. ತಾನಾರು ಎಂಬುದನ್ನು ಅರಿತರೆ ಸಾಕು, ಅಲೆಗೆ ಸಾಗರದ ಅರಿವಾಗುವುದು. ಸಾಗರವನ್ನು ಪ್ರತ್ಯೇಕವಾಗಿ ಅರಿಯಬೇಕಾಗಿಲ್ಲ. ನಾನಾರು ಎಂಬ ಜ್ಞಾನವೇ ಸಾಗರ ಯಾವುದು ಎಂಬ ಜ್ಞಾನಕ್ಕೆ ಒಯ್ದು ಬಿಡುವುದು. ಅವಿಭಕ್ತಂಚ ಭೂತೇಷು ವಿಭಕ್ತಮಿವ ಚ ಸ್ಥಿತಂ ಭೂತಭರ್ತ್ರ ಚ ತಜ್ಞೇಯಂ ಗ್ರಸಿಷ್ಣು ಪ್ರಭವಿಷ್ಣು ಚ. ಅದು ವಿಭಾಗವಿಲ್ಲದೆ ಇರುವುದು, ಪ್ರಾಣಿಗಳಲ್ಲಿ ವಿಭಾಗವಾದಂತೆ ಕಾಣುತ್ತಿರುವುದು. ಇಲ್ಲಿ ಬ್ರಹ್ಮನನ್ನು ಕುರಿತು ಹೇಳುತ್ತಿರುವುದು. ಪರಬ್ರಹ್ಮ ವಿಭಾಗವಿಲ್ಲದೆ ಇರುವುದು, ಪ್ರಾಣಿಗಳಲ್ಲಿ, ದೇಹಗಳಲ್ಲಿ ವಿಭಾಗವಾದಂತೆ ಕಾಣುತ್ತಿರುವುದು. ಆ ಜ್ಞೇಯವು ಸಮಸ್ತ ಭೂತಗಳನ್ನು ಪಾಲಿಸುವುದು, ಸಂಹಾರ ಮಾಡುವುದು ಮತ್ತು ಸೃಷ್ಟಿಸುವುದು. ಜ್ಞೇಯ ವಸ್ತು ಅನಂತವಾದುದು. ಅನಂತವನ್ನು ಯಾರು ಭಾಗ ಮಾಡಲಾರದು. ಒಂದು ವೇಳೆ ನಾವು ಭಾಗ ಮಾಡಿದೆವು ಎಂದು ಭಾವಿಸಿದರೆ ಪ್ರತಿಯೊಂದು ಭಾಗವು ಅನಂತವೇ ಆಗುವುದು. ಆಗ ಹಲವು ಅನಂತಗಳು ಹೇಗೆ ಇರಲಿಕ್ಕೆ ಸಾಧ್ಯ? ಇದು ಹಾಸ್ಯಾಸ್ಪದವಾಗಿ ಕಾಣುವುದು. ಒಂದು ಸೊನ್ನೆಯನ್ನು ಅರ್ಧ, ಕಾಲು, ಮುಕ್ಕಾಲು ಮಾಡಿದರೆ ಅವುಗಳೆಲ್ಲ ಅಷ್ಟು ಸೊನ್ನೆಗಳಾಗುತ್ತವೆಯೇ ಹೊರತು ಸೊನ್ನೆಯು ಅಷ್ಟು ಭಾಗವಾಗುವುದಿಲ್ಲ. ಅದು ವಿಭಾಗವಾಗದೇ ಇದ್ದರೂ ವಿಭಾಗವಾದಂತೆ ನಮಗೆ ಕಾಣುತ್ತಿದೆ. ಜೀವರಾಶಿಗಳನ್ನು ನೋಡಿದಾಗ ಒಂದು ಪರಬ್ರಹ್ಮ ಇಷ್ಟೊಂದು ಜೀವರಾಶಿಗಳಾಗಿ ವಿಭಾಗವಾದಂತೆ ಕಾಣುತ್ತಿದೆ. ಆದರೆ ವ್ಯಾವಹಾರಿಕವಾಗಿ ನೋಡಿದರೆ ಆದಂತೆ ಕಾಣುತ್ತಿದೆ. ಆಕಾಶ ಅಖಂಡವಾದುದು, ಯಾರೂ ಅದನ್ನು ವಿಭಾಗ ಮಾಡಿಲ್ಲ. ಆದರೆ ಹಲವು ಮನೆ, ಮಡಿಕೆ, ಕುಡಿಕೆಗಳನ್ನು ನೋಡಿದಾಗ ಆಕಾಶ ವಿಭಾಗವಾದಂತೆ ನಮಗೆ ಕಾಣುವುದು. ಸೂರ್ಯ ಒಂದು. ಬೆಳಗ್ಗೆ ನಾವು ಹೊರಗೆ ಹೊರಟರೆ ಪ್ರತಿಯೊಂದು ಹಿಮಮಣಿಯೂ ಒಂದೊಂದು ಸೂರ್ಯನನ್ನೇ ಪ್ರತಿಬಿಂಬಿಸುತ್ತಿರುವುದು. ಅಷ್ಟೊಂದು ಸೂರ್ಯರಿರುವರೇ? ಅಥವಾ ಒಂದು ಸೂರ್ಯ ಅಷ್ಟೊಂದು ಭಾಗವಾಗಿ ಹೋಗಿರುವನೇ? ಇಲ್ಲ. ಆದರೆ ಆದಂತೆ ಕಾಣುತ್ತಿದೆ. ಇದೇ ವ್ಯಾವಹಾರಿಕ ಸತ್ಯಕ್ಕೂ ಪಾರಮಾರ್ಥಿಕ ಸತ್ಯಕ್ಕೂ ಇರುವ ವ್ಯತ್ಯಾಸ. ಸೂರ್ಯ ಹುಟ್ಟುವುದೂ ಇಲ್ಲ, ಮುಳುಗುವುದೂ ಇಲ್ಲ. ಖಗೋಳ ದೃಷ್ಟಿಯಿಂದ ನೋಡಿದಾಗ ಅವನು ಸುಮ್ಮನೆ ಒಂದು ಕಡೆ ಇರುವನು. ಭೂಮಿ ಅವನ ಸುತ್ತಲೂ ಸುತ್ತುತ್ತಿದೆ. ಭೂಮಿಯ ಮೇಲೆ ಇರುವವರಿಗೆ ಸೂರ್ಯ ಹುಟ್ಟಿದಂತೆ ಮುಳುಗಿದಂತೆ ಕಾಣುತ್ತಿರುವನು. ನಿಜವಾಗಿ ಅವನು ಹುಟ್ಟುತ್ತಲೂ ಇಲ್ಲ, ಮುಳುಗುತ್ತಲೂ ಇಲ್ಲ. ಆದರೆ ಹಾಗೆ ಆಗುವಂತೆ ನಾವು ನೋಡುವೆವು. ಒಂದು ಅಖಂಡ ಪರಬ್ರಹ್ಮ ನಿಜವಾಗಿ ಭಾಗವಾಗಿಲ್ಲ. ಆದರೆ ವ್ಯಾವಹಾರಿಕ ದೃಷ್ಟಿಯಿಂದ ನೋಡಿದರೆ ಅದು ಭಾಗವಾದಂತೆ ಕಾಣುವುದು. ಆ ಜ್ಞೇಯ ವಸ್ತುವೇ ಸಮಸ್ತ ಪ್ರಪಂಚವನ್ನು ಸೃಷ್ಟಿಸುವುದು. ಇದೆಲ್ಲ ಬಂದಿರುವುದು ಪರಬ್ರಹ್ಮನಿಂದ. ನಾವು ಏನೇನು ನೋಡುವೆವೋ ಅದೆಲ್ಲ ಒಂದರಿಂದಲೇ ಬಂದಿದೆ, ಒಂದರಿಂದಲೇ ಆಗಿದೆ. ಅದನ್ನು ಪಾಲಿಸುವುದೂ ಅದೇ. ಪ್ರತಿಯೊಂದು ವಸ್ತು ಬೆಳೆಯುವುದಕ್ಕೂ ಏನೇನು ಬೇಕೋ ಅದನ್ನೆಲ್ಲ ಒದಗಿಸುತ್ತಿದೆ. ಯಾರೂ ಆಹಾರವಿಲ್ಲದೆ ಹೋಗುವುದಿಲ್ಲ. ಪ್ರತಿಯೊಂದರ ಬೆಳವಣಿಗೆಗೂ ದೇವರು ಅಣಿ ಮಾಡಿರುವನು. ಜೀವರಾಶಿಗಳು ಹುಟ್ಟುವಾಗ ಎಷ್ಟು ನಿಸ್ಸಹಾಯಕವಾಗಿರುತ್ತವೆ. ಆದರೆ ಅವರಿಗೆ ಆಹಾರ ಕೊಟ್ಟು ಕಷ್ಟದಿಂದ ತಪ್ಪಿಸಿ ಮುಂದೆ ಬರುವಂತೆ ಮಾಡುವುದಕ್ಕೆ ಎಷ್ಟೊಂದು ಶಕ್ತಿಗಳು ಕೆಲಸ ಮಾಡುತ್ತಿವೆ. ಅದರ ಹಿಂದೆಲ್ಲ ಪರಬ್ರಹ್ಮನ ಶಕ್ತಿಯೇ ಇರುವುದು. ಹಾಗೆಯೇ ಜೀವರಾಶಿಗಳನ್ನು ನಾಶ ಮಾಡುವುದಕ್ಕೂ ಕೂಡ ಅಷ್ಟೇ ಶಕ್ತಿಗಳು ಎಲ್ಲ ಕಡೆಯಲ್ಲಿಯೂ ಕೆಲಸ ಮಾಡುತ್ತಿರುವವು. ನಮ್ಮ ದೇಹವನ್ನು ನಾಶ ಮಾಡುವ ಶಕ್ತಿ ನಮ್ಮೊಳಗೆ ಬೆಳೆಯುತ್ತಿದೆ. ಜೊತೆಗೆ ನಮ್ಮನ್ನು ನಾಶ ಮಾಡುವುದಕ್ಕೆ ಹೊರಗಡೆ ಬೇಕಾದಷ್ಟು ಕ್ರಿಮಿಕೀಟಗಳಿವೆ, ಉಪದ್ರವಗಳಿವೆ, ಸಾಂಕ್ರಾಮಿಕ ಜಾಡ್ಯಗಳಿವೆ, ಯುದ್ಧವಿದೆ, ಭೂಕಂಪ, ಜ್ವಾಲಾಮುಖಿಗಳಿವೆ. ಸೃಷ್ಟಿಯ ಕೆಲಸಕ್ಕೂ ಸಂಹಾರದ ಕೆಲಸಕ್ಕೂ ಒಂದು ನಿಕಟ ಸಂಬಂಧವಿರುವಂತೆ ಕಾಣುವುದು. ಸಮುದ್ರಕ್ಕೆ ಹಗಲು ರಾತ್ರಿ ಎಲ್ಲ ನದಿಗಳಿಂದ ನೀರು ಬಂದು ಬೀಳುತ್ತಿರುತ್ತದೆ. ಆದರೆ ಎಷ್ಟು ಬರುವುದೋ ಅಷ್ಟು ಆವಿಯಾಗಿ ಹೋಗುವುದು. ಅದಕ್ಕೆ ಸಮುದ್ರ ಹೆಚ್ಚಾಗುವುದೂ ಇಲ್ಲ, ಕಡಿಮೆಯಾಗುವುದೂ ಇಲ್ಲ.
ಇಲ್ಲಿ ಹೇಗೆ ಅನ್ಯೋನ್ಯ ಸಂಬಂಧವಿದೆಯೋ ಹಾಗೆಯೇ ಸೃಷ್ಟಿ ಸ್ಥಿತಿ ಪ್ರಳಯಗಳಲ್ಲಿ ಒಂದಕ್ಕೂ ಮತ್ತೊಂದಕ್ಕೂ ಸಂಬಂಧವಿದೆ. ಎಲ್ಲದರ ಹಿಂದೆಯೂ ಪಕ್ಷಪಾತವಿಲ್ಲದೆ ಭಗವಂತನ ಶಕ್ತಿ ಕೆಲಸ ಮಾಡುತ್ತಿದೆ. ಜ್ಯೋತಿಷಾಮಪಿ ತಜ್ಜ್ಯೋತಿ ತಮಸಃ ಪರಮುಚ್ಯತೆ ಜ್ಞಾನಂ ಜ್ಞೇಯಂ ಜ್ಞಾನಗಮ್ಯಂ ಹೃದಯ ಸರ್ವಸ್ಯ ವಿಷ್ಠಿತಂ. ಅದು ಜ್ಯೋತಿಗೆ ಜ್ಯೋತಿ ತಮಸ್ಸಿನ ಆಚೆ ಇದೆ ಎಂದು ಹೇಳುವರು. ಅದು ಜ್ಞಾನ ಜ್ಞೇಯ ಜ್ಞಾನಗಮ್ಯ ಮತ್ತು ಎಲ್ಲರ ಹೃದಯದಲ್ಲಿಯೂ ಪ್ರತಿಷ್ಠಿತವಾಗಿದೆ. ಅದು ಜ್ಯೋತಿಗೆ ಜ್ಯೋತಿ ಎಂದರೆ ಜೀವರಿಗೆ ಚೈತನ್ಯವನ್ನು ಕೊಡುವುದು. ಅದು ಜೀವಿಗಳಲ್ಲಿ ಚೈತನ್ಯ ನೀಡುವುದರಿಂದ ನಾವು ಬದುಕಿದ್ದೇವೆ, ವಿಚಾರ ಮಾಡುತ್ತೇವೆ, ಕೆಲಸ ಮಾಡುತ್ತೇವೆ. ದೊಡ್ಡ ಒಂದು ಯಂತ್ರ ಕೆಲಸ ಮಾಡಬೇಕಾದರೆ ವಿದ್ಯುತ್ ಶಕ್ತಿ ಬಂದು ಮೊದಲು ಗಾಲಿಯನ್ನು ತಿರುಗಿಸಬೇಕು. ಅನಂತರ ಬೃಹತ್ ಯಂತ್ರದ ಸಣ್ಣ ಪುಟ್ಟ ಗಾಲಿಗಳೆಲ್ಲ ಕೆಲಸ ಮಾಡಲು ಪ್ರಾರಂಭ ಮಾಡುವವು. ಒಂದು ತಮಸ್ಸಿನ ಆಚೆ ಇದೆ, ಅಜ್ಞಾನದ ಆಚೆ ಇದೆ. ಇನ್ನು ಅಜ್ಞಾನದಲ್ಲಿ ಇರುವವರಿಗೆ ಅದು ಕಾಣದು. ಹತ್ತಿರಕ್ಕೆ ಅದು ಹತ್ತಿರವಾಗಿದ್ದರೂ ಅಜ್ಞಾನ ಯಾವಾಗ ನಮ್ಮನ್ನು ಆವರಿಸುವುದೋ ಆಗ ಅದನ್ನು ಗ್ರಹಿಸುವುದಕ್ಕೆ ಆಗುವುದಿಲ್ಲ. ನಾವು ನಿಧಿಯ ಮೇಲೆಯೇ ಇರಬಹುದು, ಆದರೆ ಅದು ನಮಗೆ ಗೊತ್ತಿಲ್ಲದೆ ಇದ್ದರೆ ನಿಧಿ ಇದ್ದರೂ ಏನೂ ಪ್ರಯೋಜನವಾಗುವುದಿಲ್ಲ. ಅದೇ ಜೀವಿಗಳಲ್ಲಿ ಜ್ಞಾನದಂತೆ ಇರುವುದು, ಅಮಾನಿತ್ವ ಡಂಭಾಚಾರವಿಲ್ಲದೆ ಇರುವುದು, ಅಹಿಂಸೆ, ಶಾಂತಿ, ಆರ್ಜವ, ಆಚಾರ್ಯೋಪಾಸನೆ, ಶೌಚ, ಸ್ಥೈರ್ಯ, ಆತ್ಮನಿಗ್ರಹ, ವೈರಾಗ್ಯ, ನಿರಹಂಕಾರ, ಏಕನಿಷ್ಠವಾದ ಭಕ್ತಿ, ನಿರ್ಜನ ಪ್ರಿಯತೆ, ಆತ್ಮಜ್ಞಾನದಲ್ಲಿ ನಿಷ್ಠೆ ಮುಂತಾದವುಗಳಲ್ಲಿ ಅದೇ ಇರುವುದು. ಸಕ್ಕರೆ ಪಾಕ ಹಲವು ಅಚ್ಚುಗಳನ್ನು ಪ್ರವೇಶಿಸಿ ಹಲವು ಆಕಾರಗಳಾಗಿವೆ, ಆದರೆ ಅದರ ಹಿಂದೆಲ್ಲ ಇರುವುದು ಸಕ್ಕರೆ ಪಾಕವೇ. ಹಾಗೆಯೇ ಈ ಗುಣಗಳ ಹಿಂದೆಲ್ಲ ಇರುವುದು ಪರಬ್ರಹ್ಮ ವಸ್ತುವೇ. ಅದೇ ಜ್ಞೇಯ ವಸ್ತುವಿನಂತೆ ಇರುವುದು. ಅದು ಇಂದ್ರಿಯದಲ್ಲಿದೆ ಮತ್ತು ಅದಕ್ಕೆ ಅತೀತವಾಗಿದೆ, ಗುಣಾತೀತ. ಆದರೂ ಗುಣವನ್ನು ಅನುಭವಿಸುತ್ತೇವೆ. ಅದು ಎಲ್ಲ ಪ್ರಾಣಿಗಳ ಒಳಗೆ ಮತ್ತು ಹೊರಗೆ ಇದೆ. ಬುದ್ಧಿ ಅದನ್ನು ಗ್ರಹಿಸುವುದಕ್ಕೆ ಆಗುವುದಿಲ್ಲ, ವಿಭಾಗವಾಗಿಲ್ಲ, ಆದರೂ ಆದಂತೆ ಕಾಣುತ್ತಿದೆ. ಅದೇ ಎಲ್ಲ ವಸ್ತುಗಳ ಸೃಷ್ಟಿ, ಪಾಲಕ ಮತ್ತು ಸಂಹಾರಕ. ಇಲ್ಲಿ ಜ್ಞಾನ ಎಂದರೆ ಹಿಂದೆ ಹೇಳಿದ ಗುಣಗಳೆಲ್ಲ ಯಾರಲ್ಲಿ ಇದೆಯೋ ಅವನಿಗೆ ಪರಬ್ರಹ್ಮ ಗಮ್ಯ ವಸ್ತು, ಸಿಕ್ಕತಕ್ಕ ವಸ್ತು ಆಗಿದೆ. ಈ ಸರ್ವವ್ಯಾಪಿಯಾದ ಪರಬ್ರಹ್ಮ ಎಲ್ಲರ ಹೃದಯದಲ್ಲಿ ಇರುವನು. ಅವನು ನಮ್ಮಿಂದ ಬೇರೆಯಲ್ಲ. ನಾವು ಯಾವುದನ್ನು ನಾನು ಎಂದು ಹೇಳುತ್ತೇವೋ ಅದೊಂದು ಪರಮಾತ್ಮನೆಂಬ ಗಂಗೆಯಲ್ಲಿ ಮುಳುಗುವುದಕ್ಕೆ ಇರುವ ಘಾಟಿನಂತೆ. ಅವನನ್ನು ಹುಡುಕಲು ನಾವು ಇನ್ನೆಲ್ಲೋ ಹೋಗಬೇಕಾಗಿಲ್ಲ. ನಮ್ಮ ಹಿಂದೆ ಹೋದರೆ ಸಾಕು, ಆ ಸರ್ವವ್ಯಾಪಿಯಾದವನು ಅಲ್ಲಿರುವುದು ನಮಗೆ ಗೋಚರವಾಗುವುದು. ಅಂದರೆ ಪ್ರಪಂಚದ ವಿಚಿತ್ರ ಇದು. ನಾವು ನಾವೆಂಬ ಅಹಂಕಾರದ ಹಿಂದೆ ಇರುವ ಪರಮಾತ್ಮನ ಕಡೆಗೆ ಧಾವಿಸುವುದಿಲ್ಲ. ನಾನೆಂಬುದು ಹೊಸಿಲು, ಅದರ ಮುಂದೆ ದೃಶ್ಯ ಪ್ರಪಂಚ ಬೆಳಗುತ್ತಿದೆ. ಅದರ ಹಿಂದೆ ಪರಂಜ್ಯೋತಿ ಸ್ವರೂಪನಾದ ಪರಮಾತ್ಮ ಬೆಳಗುತ್ತಿರುವನು. ನಾವು ಹಿಂದಿರುಗಿ ನೋಡಬೇಕು. ಆಗ ಅವನು ಸದಾ ಕಾಲದಲ್ಲಿಯೂ ಅಲ್ಲಿಯೇ ಇದ್ದಾನೆ ಎಂಬುದು ಗೊತ್ತಾಗುವುದು. ಇತಿ ಕ್ಷೇತ್ರಂ ತಥಾ ಜ್ಞಾನಂ ಜ್ಞೇಯಂ ಚೋಕ್ತಂ ಸಮಾಸತಃ ಮದ್ಭಕ್ತಯೇ ತದ್ವಿಜ್ಞಾಯ ಮದ್ಭಾವಾಯೋಪಪದ್ಯತೆ. ಹೀಗೆ ಕ್ಷೇತ್ರ, ಜ್ಞಾನ ಮತ್ತು ಜ್ಞೇಯ ಇವುಗಳನ್ನು ಸಂಕ್ಷೇಪವಾಗಿ ಹೇಳಿದ್ದಾಯಿತು. ನನ್ನ ಭಕ್ತ ಇವನ್ನು ತಿಳಿದುಕೊಂಡು ನನ್ನ ಭಾವವನ್ನು ಹೊಂದಲು ಅರ್ಹನಾಗುತ್ತಾನೆ. ತಾತ್ವಿಕ ಕ್ಷೇತ್ರದಲ್ಲಿ ಅತ್ಯಂತ ಮುಖ್ಯವಾದ ಭಾವನೆಗಳು ಇದುವರೆಗೆ ಶ್ರೀಕೃಷ್ಣ ವಿವರಿಸಿದ್ದು. ಮೊದಲನೆಯದು ಕ್ಷೇತ್ರ, ಅಂದರೆ ಮನೆ. ಈ ಮನೆಯ ಹಿತ್ತರಿನಲ್ಲಿ ಜೀವಿ ಹಲವಾರು ಬೆಳೆಗಳನ್ನು ಒತ್ತುವುದು, ಬಿತ್ತುವುದು, ಕೊಯ್ಯುವುದು, ಈ ಕ್ಷೇತ್ರದ ಲಕ್ಷಣಗಳನ್ನೆಲ್ಲ ಹೇಳುತ್ತಾನೆ. ಅನಂತರವೇ ಅದನ್ನು ತಿಳಿದುಕೊಳ್ಳುವವನೇ ಕ್ಷೇತ್ರಜ್ಞ, ಇವನೇ ಜೀವಾತ್ಮ. ಅನಂತರ ಯಾರು ದೇವರನ್ನು ತಿಳಿದುಕೊಳ್ಳಬೇಕೆಂದು ಬಯಸುವನೋ ಆ ಜ್ಞಾನಿಗೆ ಯಾವ ಲಕ್ಷಣಗಳಿರಬೇಕು ಎಂಬುದನ್ನು ವಿವರಿಸುತ್ತಾನೆ. ಒಬ್ಬ ಪರಮಾತ್ಮನನ್ನು ಪಡೆದುಕೊಳ್ಳಬೇಕಾದರೆ ಅವನಿಗೆ ಕೆಲವು ಯೋಗ್ಯತೆಗಳಿರಬೇಕು. ಆಗಲೇ ಅವನನ್ನು ನಾವು ಗ್ರಹಿಸುವುದಕ್ಕೆ ಸಾಧ್ಯ. ಆ ಯೋಗ್ಯತೆಗಳು ಇಲ್ಲದೆ ಇದ್ದರೆ ನಾವು ಅವನನ್ನು ಗ್ರಹಿಸುವುದಕ್ಕೂ ಆಗುವುದಿಲ್ಲ. ಜೀವನದಲ್ಲಿ ಬರೀ ಆಸೆಯೇ ಸಾಲದು. ಒಂದು ವಸ್ತುವನ್ನು ಪಡೆಯಬೇಕಾದರೆ
ಅದಕ್ಕೆ ಯೋಗ್ಯತೆಯನ್ನು ಪಡೆದಿರಬೇಕು. ಒಂದು ಕಾರನ್ನು ಕೊಂಡುಕೊಳ್ಳಬೇಕು ಎಂದು ಪೇಟೆಗೆ ಹೋದರೆ ಅದಕ್ಕೆ ಸಾಕಷ್ಟು ದುಡ್ಡನ್ನು ತೆಗೆದುಕೊಂಡು ಹೋಗಬೇಕು. ಜೇಬಿನ ತುಂಬ ಹಲವು ರೂಪಾಯಿಗಳ ಚಿಲ್ಲರೆ ಕಾಸನ್ನು ತೆಗೆದುಕೊಂಡು ಹೋದರೆ ಸಿಕ್ಕುವುದಿಲ್ಲ. ಆಟದ ಕಾರು ಕೂಡ ಈಗಿನ ಕಾಲದಲ್ಲಿ ಆ ದುಡ್ಡಿಗೆ ಸಿಕ್ಕುವುದು ಕಷ್ಟ. ಇನ್ನು ನಿಜವಾದ ಕಾರು ಸಿಕ್ಕೀತೆ. ಭಗವಂತನನ್ನು ಪಡೆಯುವುದು ಎಂಬುದು ಈ ಪ್ರಪಂಚದಲ್ಲಿ ಅತಿಮಾನುಷ ಸಾಹಸ. ಈ ಸಾಹಸ ಯಾತ್ರೆಗೆ ನಮ್ಮ ಬುದ್ಧಿಯಲ್ಲಿ ಏನೇನಿದೆ ಎಂಬುದನ್ನು ನಾವು ಪರಿಗಣಿಸಬೇಕು. ಏನೇನು ಇರಬೇಕು ಎಂಬುದನ್ನು ಜ್ಞಾನದ ಲಕ್ಷಣದಲ್ಲಿ ಶ್ರೀಕೃಷ್ಣ ಹೇಳಿರುವನು. ಅನಂತರವೇ ಜ್ಞೇಯ ವಸ್ತು. ಪರಮಾತ್ಮ ವಿವರಿಸುವುದಕ್ಕೆ ಆಗದುದನ್ನು ಶ್ರೀಕೃಷ್ಣ ಚಮತ್ಕಾರವಾದ ಭಾಷೆಯಲ್ಲಿ ವಿವರಿಸಲು ಯತ್ನಿಸುವನು. ಅದಕ್ಕಿಂತ ಹೆಚ್ಚು ಯಾರೂ ಜಯಶಾಲಿಗಳಾಗಿಲ್ಲ. ಬಹುಶಃ ಅದು ಹಾಗಿರಬಹುದು ಎಂಬ ಗ್ರಹಿಕೆ ನಮ್ಮ ಮನಸ್ಸಿನಲ್ಲಿ ಮೂಡಲು ಏನು ಮಾಡಬೇಕು ಅದನ್ನು ಮಾಡುವನು. ಅನಂತರವೇ ನನ್ನ ಭಕ್ತ ಇದನ್ನು ತಿಳಿದುಕೊಂಡು ನನ್ನ ಭಾವವನ್ನು ಹೊಂದಲು ಅರ್ಹನಾಗುತ್ತಾನೆ ಎನ್ನುವನು. ಅವನ ಭಾವ ಎಂದರೆ ಅವನಂತೆ ಆಗುವುದು. ಇಲ್ಲಿ 3 ಸಿದ್ಧಾಂತವಾದಿಗಳು ತಮಗೆ ತೋರಿದುದನ್ನು ಹೇಳುತ್ತಾರೆ. ಬ್ರಹ್ಮವನ್ನು ತಿಳಿದವನು ಬ್ರಹ್ಮವೇ ಆಗುತ್ತಾನೆ, ಈ ಜೀವಿಯೇ ಬ್ರಹ್ಮವಾಗುತ್ತಾನೆ ಎಂಬುವರು ಅದ್ವೈತಿಗಳು. ನಾವೆಲ್ಲ ವ್ಯಷ್ಟಿಗಳು, ಅವನು ಸಮಷ್ಟಿ. ನಾವೆಲ್ಲ ಅಲೆಗಳು, ಅವನು ಅಲೆಗಳ ತೌರಾದ ಸಾಗರ. ಅವನು ಪೂರ್ಣ, ನಾವು ಅವನ ಅಂಗಗಳಾಗುತ್ತೇವೆ ಎನ್ನುವರು ವಿಶಿಷ್ಟಾದ್ವೈತಿಗಳು ಎನ್ನುವರು. ದ್ವೈತಿಗಳಾದರೂ ಜೀವಿ ಪರಿಶುದ್ಧನಾಗಿ ಭಗವಂತನಂತೆ ಕಾಣುತ್ತಾನೆ, ಆದರೆ ಅವನು ಹಾಗೆ ಆಗುವುದಿಲ್ಲ. ಅವನು ಯಾವಾಗಲೂ ಬೇರೆಯಾಗಿಯೇ ಇರುತ್ತಾನೆ ಭಗವಂತನ ಸನ್ನಿಧಿಯಲ್ಲಿ ಎನ್ನುವರು. ಗೀತೆ ಒಂದು ತತ್ವ ಸರಿ ಮತ್ತೊಂದು ತಪ್ಪು ಎಂದು ಸಾರುವುದಕ್ಕೆ ಹೋಗುವುದಿಲ್ಲ. ಯಾರು ಯಾವ ಭಾವದಿಂದಲಾದರೂ ತೆಗೆದುಕೊಳ್ಳಲಿ, ಎಲ್ಲರೂ ಮುಕ್ತರಾಗುತ್ತಾರೆ. ಇದು ಸಾಮಾನ್ಯವಾದ ಅರ್ಥ. ದೇವರಿಗೂ ನಮಗೂ ಇರುವ ಸಂಬಂಧದಲ್ಲಿ ವ್ಯತ್ಯಾಸವಾಗಬಹುದು, ಆದರೆ ಎಲ್ಲರೂ ನಿರ್ವಾಣ ಪಡೆಯುತ್ತಾರೆ. ಇನ್ನೊಮ್ಮೆ ಕರ್ಮ ಸವೆಸಲು ಈ ಪ್ರಪಂಚಕ್ಕೆ ಬರುವುದಿಲ್ಲ. ತೆವಳುತ್ತಿರುವ ಕೀಟವೊಂದು ಭ್ರಮರದ ಗೂಡಿಗೆ ಹೋಗಿ ಅಲ್ಲಿ ಅನುಗಾಲವು ಭ್ರಮರವನ್ನು ಚಿಂತಿಸುತ್ತಾ ಇದ್ದು ಕೊನೆಗೆ ಇದು ತನ್ನ ಕೀಟಾವಸ್ಥೆಯನ್ನು ಕಳೆದುಕೊಂಡು ಭ್ರಮರವೇ ಆಗುವುದು. ಹಾಗೆಯೇ ಜೀವ ಭಗವಂತನ ಸ್ವರೂಪವನ್ನು ಪಡೆಯುತ್ತಾನೆ. ಅಗ್ನಿಕುಂಡದ ಮಧ್ಯದಲ್ಲಿ ಬಿದ್ದಿರುವ ಇದ್ದಲು ಕ್ರಮೇಣ ತಾನು ಬೆಂಕಿಯೇ ಆಗುವಂತೆಯೇ ಇದು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.